ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಬೆಳಗಾವಿಯಲ್ಲಿ ನಡೆದಿರುವಂಥ ನಮ್ಮ ವಿಧಾನಸಭೆ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಚರ್ಚೆಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ, ನಮಗೆಲ್ಲ ಗೊತ್ತಿರುವಂಗೆ 1956ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ 14 ಹೊಸ ರಾಜ್ಯಗಳು 6 ಯೂನಿಯನ್ ಟೆರಿಟರಿಗಳು ಏನಾದವು, ಅದ್ರ ಜೊತೆ ಈ 14 ರಾಜ್ಯಗಳಲ್ಲಿ ಒಂದಾಗಿ ನಮ್ಮದು ಉದಯ ಆಯಿತು. ಕರ್ನಾಟಕದ ಏಕೀಕರಣಕ್ಕಾಗಿ ಭಾಳ ವರ್ಷದಿಂದ ಕರ್ನಾಟಕದ ಜನ ಏನು ತಡಪಿಸ್ತಾ ಇದ್ದರು, ಅವ್ರಿಗೆಲ್ಲ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ, ಉತ್ತರ ಕರ್ನಾಟಕ ಅಂತಂದ್ರೆ ನಮ್ಮ ಈ ಭಾಗದಲ್ಲಿ ಹರಿಹರ ಹೊಳೆಯಿಂದ ಮೇಲಿರುವಂಥ ಭಾಗ, ಬೀದರ್ದಿಂದ ದಾವಣಗೆರೆ ತನಕ ಏನಿದು ಭಾಗ ಐತಿ, ಇದಕ್ಕೆ ಉತ್ತರ ಕರ್ನಾಟಕ ಅಂತ ನಾವಿಲ್ಲಿ ಕರಿತೀವಿ. ಈ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಆದ ನಾವು ಜನ, ನಮಗೆ ಕರ್ನಾಟಕದ ಏಕೀಕರಣ ಆಯಿತು. ಇದ್ರ ಮೂಲಕ ನಿಜಾಮರಿಂದ ಹೈದರಾಬಾದ್ ಕರ್ನಾಟಕ ಅಂದರೆ ಈಗಿನ ಕಲ್ಯಾಣ ಕರ್ನಾಟಕದಲ್ಲಿ ಏನು ನಿರ್ಲಕ್ಷ್ಯ ಆಗಿತ್ತು, ಬಾಂಬೆ ಪ್ರಾವಿನ್ಸು ಅಂದರೆ ಈಗಿನ ಕಿತ್ತೂರು ಕರ್ನಾಟಕ ಅಂತ ಏನು ಕರಿತೀವಿ, ಇದು ನಾವು ಮುಂಬೈ ಕರ್ನಾಟಕದ ಒಂದು ಭಾಗವಾಗಿದ್ದೀವಿ. ಅಲ್ಲಿ ಏನು ನಿರ್ಲಕ್ಷ್ಯ ಆಗಿತ್ತು, ಆ ಎಲ್ಲ ನಿರ್ಲಕ್ಷ್ಯ ಈಗ ಕಡಿಮೆ ಆಗ್ತೈತಿ. ಅಖಂಡ ಏಕೀಕರಣದ ಕರ್ನಾಟಕದಲ್ಲಿ ನಾವು ಅತ್ಯಂತ ಸಮೃದ್ಧವಾಗಿ ಬೆಳಿತೇವೆ, ನಮ್ಮ ಕಷ್ಟ ಎಲ್ಲ ದೂರ ಆಗ್ತಾವೆ ಅಂಥೇಳಿ ನಾವು ಕನಸನ್ನು ಇಟ್ಕೊಂಡು ಭಾಳ ಅಂದ್ರೆ ಭಾಳ ಖುಷಿಯಿಂದ 1956ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಪ್ರಕಾರ ಏನಾಯಿತು, ಅದರಲ್ಲಿ ಅಖಂಡ ಕರ್ನಾಟಕದ ಒಂದು ಭಾಗವಾಗಿ ಬಂದ್ವಿ. ಆದರೆ ಈ ವಿಚಾರ ಕೇವಲ 1956ರಲ್ಲಿ ಆಗಿದ್ದಲ್ಲ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ನಾವು ವಿಧಾನಸೌಧದಲ್ಲಿದ್ದಾಗ, ಸುವರ್ಣಸೌಧದಲ್ಲಿದ್ದಾಗ ಭಾಳಷ್ಟು ಜನ ದಕ್ಷಿಣ ಕರ್ನಾಟಕದ ಬೇರೆ ಬೇರೆ ಕರ್ನಾಟಕದ ನಮ್ಮ ಶಾಸಕರು ಏನಪ್ಪ ಉತ್ತರ ಕರ್ನಾಟಕ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡ್ತಾರೆ. ಮುಂದಕ್ಕೆ ಹೋಗ್ಲಿ. ಈ ಉತ್ತರ ಕರ್ನಾಟಕ ಇಲ್ಲ, ಇದ್ರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡ್ಬೇಕಾಗ್ತೈತಿ. ನಾನು ಅಷ್ಟು ಸಬ್ಜೆಕ್ಟ್ ನಿಮ್ಗೆ ಕೊಟ್ಟ ಟೈಮ್ದಲ್ಲೇ ಮುಗಿಸ್ತೇನೆ. ಇದಕ್ಕೆ ಬ್ಯಾಕ್ಗ್ರೌಂಡ್ ಕೊಡ್ಬೇಕಾಗ್ತೈತಿ. ಈ ಉತ್ತರ ಕರ್ನಾಟಕದ ಕೂಗು ಅಥವಾ ಈ ಅಖಂಡ ಕರ್ನಾಟಕದ ಕೂಗು ಏನಿತ್ತಲ್ಲ, ಇದು 1950ರಲ್ಲಿ ಅಥವಾ 53ರಲ್ಲಿ ಶುರುವಾಗಿದ್ದಲ್ಲ. ಇದು ನಮ್ಮ ಧಾರವಾಡದಲ್ಲಿ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಶುರುವಾಯಿತು. ಕರ್ನಾಟಕ ಇನ್ನೂ ಕರ್ನಾಟಕ ಅಂತ ಹೆಸರಾಗಿದ್ದು 1973ರಲ್ಲಿ. ಆದರೆ ನಮ್ಮ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ರಹಾ ದೇಶಪಾಂಡೆ ಅವರ ನೇತೃತ್ವದಲ್ಲಿ 1890ರಲ್ಲಿ ಆಯಿತು. ಅದರಲ್ಲಿ ಕರ್ನಾಟಕ ನಾವು ಮಾಡಬೇಕು, ಅಖಂಡ ಕರ್ನಾಟಕದ ವಿಚಾರ ಅಲ್ಲಿ ಶುರುವಾಯಿತು. ಆ ಸಂದರ್ಭದಲ್ಲಿ ನಮ್ಮ ಧಾರವಾಡದಲ್ಲಿ ಉತ್ತರ ಕರ್ನಾಟಕದಲ್ಲಿ ಗುದ್ಲೆಪ್ಪ ಹಳ್ಳಿಕೆರೆಯವರು ಇರ್ಬೋದು, ಸಿದ್ದಪ್ಪ ಕಂಬಳಿಯವರು ಇರ್ಬೋದು, ರಹಾ ದೇಶಪಾಂಡೆ ಅವರು ಇರ್ಬೋದು, ಆಲೂರು ವೆಂಕಟರಾಯರು ಇರ್ಬೋದು, ರಂಗರಾವ್ ದಿವಾಕರ್ ಅವರು ಇರ್ಬೋದು, ಅಂದಾನಪ್ಪ ಮೇಟೆಯವರು ಇರ್ಬೋದು, ಇಂಥ ಸಾಕಷ್ಟು ನಾಯಕರು ಇದ್ರ ಸಂಬಂಧ ಈ ವಿಚಾರಕ್ಕಾಗಿ ಹೋರಾಟ ಮಾಡಲಿಕ್ಕೆ ಶುರುವಾಡಿದ್ರು. 1920ರಲ್ಲಿ ಕರ್ನಾಟಕ ಸ್ಟೇಟ್ ಪೊಲಿಟಿಕಲ್ ಕಾನ್ಫರೆನ್ಸ್ ಅಂಥೇಳಿ ಒಂದಾಯಿತು. ಅದರಲ್ಲಿ ರೆಸೊಲ್ಯೂಷನ್ ಆಯಿತು, ಇಲ್ಲ ನಮ್ಮ ಕರ್ನಾಟಕ ಅಖಂಡ ಕರ್ನಾಟಕ ಒಂದಾಗಬೇಕು. 21 ಭಾಗಗಳಲ್ಲಿ ಕರ್ನಾಟಕ ಇತ್ತು. ದಕ್ಷಿಣ ಕರ್ನಾಟಕ, ಮೈಸೂರು ಕರ್ನಾಟಕ ಒಂದಿತ್ತು. ಬಳ್ಳಾರಿಯಿಂದ ಹಿಡ್ಕೊಂಡು ಅದೆಲ್ಲ ಮದ್ರಾಸ್ ಪ್ರಾಂತದ ಭಾಗವಾಗಿತ್ತು. ಈ ಕಡೆ ಬೀದರು, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಅವು ನಿಜಾಮನ ಕರ್ನಾಟಕದ ಭಾಗವಾಗಿದ್ವಿ. ನಮ್ಮ ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ ಹಾಗೂ ಬೆಳಗಾವಿ ಇವೆಲ್ಲ ನಾವು ಮುಂಬೈ ಪ್ರಾವಿನ್ಸ್ ಆಗಿದ್ವಿ. ನಡು ಬೇರೆ ಬೇರೆ ರಾಜ್ಯದ 21 ಭಾಗ ಇದ್ದಂಥ ಈ ರಾಜ್ಯ ನಮ್ಮದು ಒಂದು ಅಖಂಡ ಕರ್ನಾಟಕ ಆಗಬೇಕಂತೆ 1920ರಲ್ಲಿ ಆಯಿತು. ಆವಾಗ ಧಾರವಾಡದಲ್ಲಿ ಇದು ಆದಂಥ ಈ ಕಾನ್ಫರೆನ್ಸಿನ ನಂತರ 1920ನಲ್ಲಿ ಕಾಂಗ್ರೆಸ್ಸಿನ ಕಾನ್ಫರೆನ್ಸ್ ಆಯಿತು ನಾಗ್ಪುರದಲ್ಲಿ. 800 ಜನ ಉತ್ತರ ಕರ್ನಾಟಕದಿಂದ ರೆಪ್ರೆಸೆಂಟೇಷನ್ ಹೋದರು ಆ ಕಾಂಗ್ರೆಸ್ಸಿನ ಕಾನ್ಫರೆನ್ಸಿಗೆ. ಅವರು ಹೋಗಿ ಅಲ್ಲಿ ಒತ್ತಾಯ ಮಾಡಿದರು ಇಡೀ ಕರ್ನಾಟಕ ಒಂದಾಗಬೇಕಂತೇಳಿ. ಅದರಲ್ಲಿ ಆಗಿನ ಕಾಂಗ್ರೆಸ್ಸಿನ ಸಭೆಯಲ್ಲಿ ರೆಸೊಲ್ಯೂಷನ್ ಆಯಿತು, ಇದು ಉತ್ತರ ಕರ್ನಾಟಕ ಅಖಂಡ ಕರ್ನಾಟಕ ಆಗಬೇಕಂತ ಹೇಳಿ. ಅದಾದ ನಂತರ ಆ ಎಲ್ಲ ಪ್ರಯತ್ನದ ನಂತರ 1924ರಲ್ಲಿ ಬೆಳಗಾಂದಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನ ಆಯಿತು. ಮಹಾತ್ಮ ಗಾಂಧಿಯವರು ಕೇವಲ ಒಂದು ಬಾರಿ ಮಾತ್ರ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ಅದು ಬೆಳಗಾಂದಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನ ಆದಾಗ. ಆ ಅಧಿವೇಶನ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ಯೂನಿಫಿಕೇಶನ್ ಕಾನ್ಫರೆನ್ಸ್ ಅಂಥೇಳಿ ಬೆಳಗಾಂದಲ್ಲಿ ಅದೇ ಅಧಿವೇಶನದ ಕಾಂಗ್ರೆಸ್ಸಿನ ಅಧಿವೇಶನದ ಸ್ಥಳದಲ್ಲಿನ ಒಂದು ಕರ್ನಾಟಕ ಯೂನಿಫಿಕೇಶನ್ ಕಾನ್ಫರೆನ್ಸ್ ಅಂತ ಆಯಿತು. ಅದರ ಅಧ್ಯಕ್ಷ ಸರ್ ಸಿದ್ದಪ್ಪ ಕಂಬಳಿಯವರಾಗಿದ್ದರು.
ಆ ಅಧಿವೇಶನದಲ್ಲಿ, ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಬೆಳಗಾವಿಯಿಂದ ಹಿಡ್ಕೊಂಡು ಇಡೀ ಅಖಂಡ ಕರ್ನಾಟಕ ನಿರ್ಮಾಣ ಆಗಬೇಕು ಅನ್ನುವಂಥ ರೆಸೊಲ್ಯೂಷನ್ 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಪಾಸ್ ಆಗಿತ್ತು ಅಧ್ಯಕ್ಷರೇ. ಆ ರೆಸೊಲ್ಯೂಷನ್ ಅನ್ನು ನೋಡಿ ಆಗಿನ ಸಂದರ್ಭದಲ್ಲಿ ಕವಿಗಳಾದ ನಾರಾಯಣರಾವ್ ಹುಯಿಲ್ಗಳವರು ಉದಯವಾಗಲಿ ನಮ್ಮ ಚಲೋ ಕನ್ನಡ ನಾಡು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಆ ಹಾಡನ್ನು ಹಾಡಿದ್ದು ಇಲ್ಲಿ ನಮ್ಮ ಬೆಳಗಾವಿನ ಈ ಕಾನ್ಫರೆನ್ಸ್ನಲ್ಲಿ. ಇವತ್ತು ನಾವು 2023 ಮುಗಿಸಿ 24 ಹೊಸ್ತಿಲದಲ್ಲಿದ್ದೇವೆ. 100 ವರ್ಷ ಆಗ್ತೈತಿ ಕಾಂಗ್ರೆಸ್ಸಿನ ಕಾನ್ಫರೆನ್ಸು ಇಲ್ಲಿ ಬೆಳಗಾಂದಲ್ಲಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ಆದಂಥ ಇಲ್ಲಿ ಕಾನ್ಫರೆನ್ಸ್ ಆಗಿದ್ದು. ಈ ಸಂದರ್ಭದಲ್ಲಿ ನಮ್ಮ ಮಿತ್ರರಾದ ಅಭಯ್ ಪಾಟೀಲ್ ಅವರಿಲ್ಲ, ನಾ ಅವ್ರ ಪರವಾಗಿ ವಿನಂತಿ ಮಾಡ್ತೀನಿ. ಇಲ್ಲ ರಾಜು ಸೇಠ್ ಅವರು ಅದಾರ, ಅವ್ರ ಪರವಾಗಿನೂ ಅಭಯ್ ಪಾಟೀಲ್ ಇದಾರೆ, ಅವ್ರ ಪರವಾಗಿ ವಿನಂತಿ ಮಾಡ್ತೀನಿ. 100 ವರ್ಷ ಕಾಂಗ್ರೆಸ್ನ ಅಧಿವೇಶನ ಆಗುವಂತ ಸಂದರ್ಭದಲ್ಲಿ 1,000 ಕೋಟಿ ರೂಪಾಯಿ ಕೊಡ್ರಿ ಬೆಳಗಾಮದ ಅಭಿವೃದ್ಧಿಗೆ. ಈ ರೀತಿ ಈ ಕರ್ನಾಟಕದ ಉದಯಕ್ಕೆ ಸಂಬಂಧ ಅವಾಗಿಂದ 1924ರಲ್ಲಿ ಆಯ್ತು. ಅದಾದ ನಂತರ 1950ರಲ್ಲಿ 53ರಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಂಧ್ರ ಪ್ರದೇಶದಲ್ಲಿ ಶುರುವಾಯಿತು. ತೆಲುಗು ಭಾಷಿಕರದು ಒಂದು ರಾಜ್ಯ ಆಗಬೇಕಂತ ಹೇಳಿ 1950ರಲ್ಲಿ ಸರ್ಕಾರ ಒಂದು ರೆಸೊಲ್ಯೂಷನ್ ಮಾಡಿ ಒಂದು JVP ಕಮಿಟಿ ಅಂತ ಇತ್ತು. ಜವಾಹರ್ಲಾಲ್ ನೆಹರು ಅವರು, ವಲ್ಲಭಾಯಿ ಪಟೇಲ್ ಅವರು, ಪಟ್ಟಾಭಿ ಸೀತಾರಾಮನ್ ಅವರು JVP ಕಮಿಟಿಯ ರಿಪೋರ್ಟ್ ಏನು ಬಂತಂದ್ರೆ ತೆಲುಗು ಮಾತಾಡುವಂಥ ಆಂಧ್ರ ಪ್ರದೇಶ ಒಂದಾಗಬೇಕಂತ ಹೇಳಿ 1953ರಲ್ಲಿ ಆಂಧ್ರ ಪ್ರದೇಶದ ನಿರ್ಮಾಣ ಆಯಿತು. ಆದ್ರೆ ಕರ್ನಾಟಕದ ಬಗ್ಗೆ ಅವಾಗ ಉದ್ಗಾರ ಬರಲಿಲ್ಲ. ಹಾಗಾಗಿ ಆಗಿನ ಅಂದಾನಪ್ಪ ಮೇಟಿಯವರು, ಅವರು ಬಾಂಬೆ ಪ್ರಾವಿನ್ಸ್ನಲ್ಲಿ ಆಗಿನ ಶಾಸಕರಾಗಿದ್ದರು. ಅವರು ರಾಜೀನಾಮೆ ಕೊಟ್ಟು ಧಾರವಾಡದಲ್ಲಿ ಜಕಣಿ ಬಾವಿ ಅಂತಿದೆ, ಆ ಜಕಣಿ ಬಾವಿಯಲ್ಲಿ ಉಪವಾಸಕ್ಕೆ ಕುಂತರು. ಈ ಹೋರಾಟ ಎಷ್ಟು ತೀವ್ರ ಆಯ್ತಂದ್ರೆ ಅದ್ರ ನಂತರ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅದು ಇಡೀ ಕರ್ನಾಟಕದಲ್ಲಿ. ಅಂದ್ರೆ ಆಗಿನ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗಿ ಹೋಗ್ಬಿಡ್ತವಾಗ. ಯಾಕಂದ್ರೆ ಇಡೀ ಅಖಂಡ ಕರ್ನಾಟಕದ ಕೂಗು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯ್ತು. ಅದನ್ನು ನೋಡಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳು ಅವರು ಎಚ್ಚೆತ್ಕೊಂಡ್ರು. ಅವರು ಫಜಲ್ ಅಲಿ ಅವ್ರ ನೇತೃತ್ವದಲ್ಲಿ, ಸುಪ್ರೀಂ ಕೋರ್ಟಿನ ಅಧ್ಯಕ್ಷರಾಗಿದ್ದರು ಫಜಲ್ ಅಲಿ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿದರು. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 1953ರಲ್ಲಿ ಬಂತು. ಅದರ ನಂತರ 1956ರಲ್ಲಿ ನಮ್ಮ ಮೈಸೂರು ಕರ್ನಾಟಕದ ಹೆಸರಾಗಿ ನಮ್ಮ ಅಖಂಡ ಕರ್ನಾಟಕ ನಿರ್ಮಾಣ ಆಯ್ತು. ನಾವು ಆ ಸಂದರ್ಭದಲ್ಲಿ ಬಹಳ ಆಸೆ ಕಂಡಿವಿ. ಇಷ್ಟು ದಿನ ಏನು ತೊಂದರೆ ಇತ್ತು, ಈ ಎಲ್ಲ ನಮ್ಮ ತೊಂದರೆ ಕಡಿಮೆ ಆಗ್ತೈತಿ. ಇನ್ನು ಮೇಲೆ ನಾವು ಕೂಡ ಸಂಪದ್ಭರಿತವಾಗಿ ಮೈಸೂರು ಕರ್ನಾಟಕದವ್ರು ಹೆಂಗದಾರ, ಮೈಸೂರು ಮಹಾರಾಜರ ಆಡಳಿತದಲ್ಲಿ ಹೆಂಗೆ ಮೈಸೂರು ಬೆಳವಣಿಗೆ ಆಗೈತಿ, ಆ ರೀತಿ ನಮ್ಮದು ಕೂಡ ಬೆಳವಣಿಗೆ ಆಗ್ತಿತ್ತು ಅಂತೇಳಿ. ಇವತ್ತು ನಮ್ಗೆ ಒಂದು ರೀತಿ ಅಳಬೇಕೋ ಅಥವಾ ನಗಬೇಕೋ ಅಂತ ಗೊತ್ತಾಗೋದಿಲ್ಲ ಅಧ್ಯಕ್ಷರು. ನಾವು ಬೆಂಗಳೂರಿಗೆ ಹೋದಾಗ ನಮಗೆ ಭಾಳ ಖುಷಿ ಆಗ್ತೈತಿ, ಮೈಸೂರಿಗೆ ಹೋದಾಗ ಭಾಳ ಖುಷಿ ಆಗ್ತೈತಿ. ನಮ್ಮ ರಾಜ್ಯದ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ನಮಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಅನಿಸ್ತೈತಿ. ಕರ್ನಾಟಕ ನಾವು ಇಡೀ ದೇಶದಲ್ಲಿ ಕೇವಲ 5.5% ಜನಸಂಖ್ಯೆ ಇದ್ರೂ ಕೂಡ ದೇಶದ 8.9% GDPಗೆ ನಾವು ಕಾಂಟ್ರಿಬ್ಯೂಷನ್ ಮಾಡ್ತೇವೆ. 40% ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ನಮ್ಮ ಕರ್ನಾಟಕದಿಂದ ಆಗ್ತೈತಿ. ನಂಬರ್ 1 ಇನ್ನೋವೇಷನ್ ಇಂಡೆಕ್ಸ್ದಲ್ಲಿ ನಮ್ಮ ಕರ್ನಾಟಕ ಐತಿ. ನಂಬರ್ 2 ಇನ್ನು ಮಿಲ್ಕ್ ಪ್ರೊಡಕ್ಷನ್ದಲ್ಲಿ ಕರ್ನಾಟಕ ಐತಿ. 3 ನಂಬರ್ STG ಇಂಡಿಯಾ ಇಂಡೆಕ್ಸ್ ಸ್ಕೋರ್ದಲ್ಲಿ ಐತಿ. ನಂಬರ್ 1 ವೆಂಚರ್ ಕ್ಯಾಪಿಟಲ್ ಫಂಡ್ಗಳ ಕರ್ನಾಟಕದಲ್ಲಿ ಅದಾವೆ. ನಂಬರ್ 1 ಸ್ಟಾರ್ಟ್ಅಪ್ ಎಕಾನಮಿ ಕರ್ನಾಟಕದಲ್ಲಿ ಐತಿ. ನಂಬರ್ 1 ಇನ್ CMM ಲೆವೆಲ್ 5 ಕಂಪ್ನೀಸ್ದಲ್ಲಿ ನಮ್ಮ ಕರ್ನಾಟಕ ಮುಂದೆ ಐತಿ. ನಂಬರ್ 1 ಇನ್ ಫಾರ್ಚೂನ್ 500 ಕಂಪ್ನಿ ಗೈಡೆನ್ಸ್ದಲ್ಲಿ ಐತಿ. ಎಲ್ಲದರಲ್ಲೂ ನಂಬರ್ 1, ಎಲ್ಲದರಲ್ಲೂ ನಂಬರ್ 1 ಅಂತ ಕರ್ನಾಟಕ ಐತೆ ಅಂತ ಖುಷಿ ಆಗ್ತೈತಿ. ಆದ್ರೆ ನಾವು ನಿಜವಾಗಿ ನೋಡಿದ್ರೆ ಅದೆಲ್ಲೈತಿ, ಅದೆಲ್ಲ ಪೂರ್ತಿ ಬೆಂಗಳೂರಾಗೈತಿ. ನಾವು ಉತ್ತರ ಕರ್ನಾಟಕದಲ್ಲಿ ಏನೂ ಇಲ್ಲ, ಗಂಟಿ ಹಾಗಾಗಿ ನಮ್ಗೆ ಒಂದ್ಸತಿ ಖುಷಿ ಆಗ್ಬೇಕು, ಒಂದ್ಸತಿ ದುಃಖ ಆಗ್ಬೇಕು, ಅದ್ರ ಬಗ್ಗೆ ನಮ್ಮ ಕನೆಕ್ಷನ್ ಇದು ಆಗ್ತದೆ. ಈಗ ಸುಮಾರು ನಮ್ಮ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಆ ಸಂದರ್ಭದಲ್ಲಿ ಪೇಪರ್ದಲ್ಲಿ ಬಂತು, ನಮ್ಮ GST ಕಲೆಕ್ಷನ್ದಲ್ಲಿ ನಮ್ಮ ಕರ್ನಾಟಕ ಇಡೀ ದೇಶದಲ್ಲೇ ನಂಬರ್ 2 ಆಯ್ತಂತ. ಇದಕ್ಕೆ ಹಿಂದಿರುವಂಥ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿ ರಾಜ್ಯದ ಅಭಿವೃದ್ಧಿ ಮಾಡೋಕ್ಕೆ ಕಾರಣೀಭೂತರಾದ. ಇವತ್ತು ನಮ್ಮ ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮ್, ಮಾನ್ಯ ಅಧ್ಯಕ್ಷರೇ, ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮ್ ಹೈಯೆಸ್ಟ್ ಐತಿ. ಇವತ್ತು ನಮ್ಮ ಬೆಂಗಳೂರಿನ ಪರ್ ಕ್ಯಾಪಿಟಾ ಇನ್ಕಮ್ ನಾವು ತೊಗೊಂಡಿವಿ ಅಂತಂದ್ರೆ 6,21,000 ಐತಿ.
21,000 6,21,000 ಬೆಂಗಳೂರಿನ ಕ್ಯಾಪಿಟಲ್ ಇದ್ರೆ ನಂಬರ್ 2 ಯಾವ್ದೈತಿ? ನಂಬರ್ 2 ದಕ್ಷಿಣ ಕನ್ನಡ ಐತಿ. ನಂಬರ್ 3 ಯಾವ್ದೈತಿ? ಉಡುಪಿ. ನಂಬರ್ 4 ಚಿಕ್ಕಮಗಳೂರು. ನಂಬರ್ 5 ಬೆಂಗಳೂರು ರೂರಲ್. ನಂಬರ್ 6 ಶಿವಮೊಗ್ಗ. ನಂಬರ್ 7 ಕೊಡಗು. ನಂಬರ್ 8 ತುಮಕೂರು. ನಂಬರ್ 10 ರಾಮನಗರ. ನಂಬರ್ 11 ಮಂಡ್ಯ. ಹಿಂಗ ಐತಲ್ಲ ಉದ್ದ ಎಲ್ಲ. ನಮ್ದು ಎಲ್ಲಿಂದ ಲಿಸ್ಟ್ ಶುರು ಆಕೇತ್ಪ? ಉತ್ತರ ಕರ್ನಾಟಕದವ್ರದ್ದು ಕಲಬುರ್ಗಿ. ನಮಗೆ ಹೆಮ್ಮೆ ಆಕೇತಿ, ನಮ್ಮ ರಾಜ್ಯದ ಒಬ್ಬ ಪರ್ ಕ್ಯಾಪಿಟಾ ಇನ್ಕಮ್ ಇಡೀ ದೇಶದಲ್ಲಿ ಹೆಚ್ಚೈತೆ ಅಂತ ಹೇಳಿ. ಅದೇ ರೀತಿ ನಮ್ಮ ಜಿಲ್ಲೆಗಳ ಪರಿಸ್ಥಿತಿ, ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ದುಃಖ ಆಗ್ತೈತಿ. ನಾವು ಇವತ್ತು ಹೇಳ್ತಾ ಇದ್ದೇವೆ 2032 ತನಕ ನಮ್ಮ ರಾಜ್ಯ 1 ಟ್ರಿಲಿಯನ್ ಎಕಾನಮಿ ಆಗ್ತೈತಂತೆ. ನಮ್ಮ ಪ್ರಧಾನಮಂತ್ರಿಗಳು 5 ಟ್ರಿಲಿಯನ್ ದೇಶಕ್ಕೆ ಹೇಳಿದ್ರೆ ನಮ್ಮ ರಾಜ್ಯದಿಂದನೇ ನಾವು 1 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಿದ್ದೇವೆ. ಆದ್ರೆ ನಮ್ಮ ಪರಿಸ್ಥಿತಿ ಏನೈತಿ? 1 ಟ್ರಿಲಿಯನ್ ಎಕಾನಮಿ ಎಲ್ಲಿಗೆ ಆಗ್ತೈತಿ? ಇದ್ರ ಬೆನಿಫಿಟ್ ಎಲ್ಲಿಗೆ ಹೋಗ್ತೈತಿ? ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಯ್ತು. PHCಗಳು, ನಾವು PHCಗಳ ಬಗ್ಗೆ ನಾವು ಲಿಸ್ಟ್ ತೆಗೆದಿವಿ ಅಂತಂದ್ರೆ ಪಬ್ಲಿಕ್ ನಮ್ಮೇನು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಇದು ಎಲ್ಲಿ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಇರುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲದಾವು. ಇದ್ರ ಲಿಸ್ಟ್ ತೆಗೆದ್ರೆ ಧಾರವಾಡ, ಬೆಳಗಾಂ, ಬಾಗಲಕೋಟೆ, ವಿಜಯಪುರ, ರಾಯಚೂರು, ಬಳ್ಳಾರಿ, ಕಲಬುರಗಿ, ಬೀದರ್ ಕೆಳಗಿನ ನಮ್ದೇ ರ್ಯಾಂಕ್. ಇದರಲ್ಲಿ ಅತ್ಯಂತ ಕಡಿಮೆ ಪಬ್ಲಿಕ್ ಹೆಲ್ತ್ ಸೆಂಟರ್ಗಳು ಎಲ್ಲದ ಅಂತಂದ್ರೆ ಫಸ್ಟ್ ಬರೋದು ಉತ್ತರ ಕರ್ನಾಟಕದ ಈ ಜಿಲ್ಲೆಗಳು. ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 450 ಪಬ್ಲಿಕ್ ಹೆಲ್ತ್ ಸೆಂಟರ್ಗಳು ಶಾರ್ಟೇಜ್ ಅದ ಅಂತ ಹೇಳಿ ಒಂದು ಲಿಸ್ಟ್ ಇತ್ತಂದ್ರೆ ಅದರಲ್ಲಿ ಹೈಯೆಸ್ಟ್ ಶಾರ್ಟೇಜ್ ಇರೋದು ನಮ್ಮ ಇದರಲ್ಲಿ. ಈಗ ಹೊಸ PHCಗಳು, ಹೊಸ ಪ್ರಾಥಮಿಕ ಸೆಂಟರ್ಗಳು, ಆರೋಗ್ಯ ಕೇಂದ್ರಗಳು ಸ್ಯಾಂಕ್ಷನ್ ಅದು ನಮ್ಮ ಸರ್ಕಾರ ಇದ್ದಾಗ, ಇದು ನಮ್ಮ ಕ್ಲಿನಿಕ್ ಅಂತ ಹೇಳಿ. ಅದ್ರಾಗ 90% ಎಲ್ಲಿ ಹೋದವು? ಬೆಂಗಳೂರಿಗೆ ಹೋದವು. ಮತ್ತು ನನ್ನ ಕ್ಷೇತ್ರಕ್ಕೆ ಒಂದು ಕೊಡಲಿಲ್ಲ. ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕದ 2ನೇ ರಾಜಧಾನಿ ಏನೇನೋ ಹೇಳ್ತೇವೆ ನಾವು, ಸುಮ್ಮನೆ ದೊಡ್ಡ ಊರು ಅಂತ ಹೇಳಿ, ಅಲ್ಲಿ ಒಂದು ಕೊಡಲಿಲ್ಲ. ಈ ರೀತಿ ನಮಗೆ ತಾರತಮ್ಯ ಆಕೈತಿ. ಇವತ್ತು ನಮ್ಮ ರಾಜ್ಯದ 50% 15% ಪಾಪ್ಯುಲೇಷನ್ ಅಬೋವ್ 60 ಏಜಿಗೆ ಬಂದೈತೆ ಆಲ್ರೆಡಿ. ಇದ್ರ ನಮ್ದು ಹೆಚ್ಚಿನ ಪ್ರಮಾಣದ ಪ್ರೈಮರಿ ಹೆಲ್ತ್ ಸೆಂಟರ್ಗಳು ಬೇಕಾಗ್ತಾವೆ, ಇದರಲ್ಲಿ ನಮ್ದಿಲ್ಲ. ಇವತ್ತು ಗೌರ್ಮೆಂಟ್ ಕಾಲೇಜುಗಳು ನೋಡಿದ್ರೆ ಅದರಲ್ಲಿ ಕೂಡ ಅದ ಪರಿಸ್ಥಿತಿ. ಮೈಸೂರು ಕರ್ನಾಟಕದಲ್ಲಿ ಆಗಿನ ಮಹಾರಾಜರ ಒಳ್ಳೆ ಆಡಳಿತದಿಂದ ಹೆಚ್ಚಿನ ಪ್ರಮಾಣದ ಸರ್ಕಾರಿ ಶಾಲೆಗಳು, ಹೆಚ್ಚಿನ ಪ್ರಮಾಣದ ಸರ್ಕಾರಿ ಕಾಲೇಜುಗಳು ಬಂದು ಇಲ್ಲಿ ನಮಗೆ ಯಾರು ಮಾತಾಡ್ಸೋರು ಇದ್ದಿದ್ದಿಲ್ಲ. ಈ ಕಡೆ ಬಾಂಬೆಯಿಂದನೂ ನಾವು ದೂರ 600, 600, 700, 800 ಕಿಲೋಮೀಟ್ರು. ಈ ಕಡೆ ಹೈದರಾಬಾದಿಂದನೂ ದೂರ, ಅಲ್ಲೊಂದು ಇಲ್ಲೊಂದು ಸಾಮಂತರಾಜರು. ಹಾಗಾಗಿ ಯಾರಿಲ್ಲ ಅಂಥೇಳಿ ಇಲ್ಲಿ ಏನು ಮಾಡಿದ್ರು ಆ ಸಂದರ್ಭದಲ್ಲಿ, ಇಲ್ಲಿಂದ ನಡ್ಕೊಂತ ಯಾರು ಪುನಾಕದು ಹೋಗಿ ಕಲ್ಕೊಂಡು ಹೋಗಿದ್ರು ಮಹಾನುಭಾವರು, ಅಂಥವ್ರೆಲ್ಲರೂ 7 ಜನ ಕೂಡಿ ಅವರೆಲ್ಲರೂ ಕೂಡಿ ಇಲ್ಲಿ ಪ್ರೈವೇಟ್ ಶಾಲೆಗಳನ್ನು ಶುರು ಮಾಡೋಣ, ಪ್ರೈವೇಟ್ ಕಾಲೇಜುಗಳನ್ನು ಶುರು ಮಾಡೋಣ ಅಂತ ಮಾಡಿದ್ರು. ಅವಾಗ ಇಲ್ಲಿರುವಂಥ ಮಠ ಮಂದಿರಗಳು, ಇಲ್ಲಿರುವಂಥ ದಾನಿಗಳು, ಅವಾಗಿನ ಕಾಲದಲ್ಲಿ ಶಿರ್ಸಂಗಿ ಲಿಂಗರಾಜರು ಅಧ್ಯಕ್ಷರು, ಇವತ್ತು ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಇಲ್ಲ, ಇದು KLE ಸೊಸೈಟಿ. ಆ ಸಂದರ್ಭದಲ್ಲಿ KLE ಅವ್ರಿಗೆ ಶಿರ್ಸಾಸ್ ಲಿಂಗರಾಜ್ ಅವ್ರಿಗೆ ಮಕ್ಕಳಿದ್ದಿದ್ದಿಲ್ಲ. ಅವರು ಅರಟಾಳ್ ರುದ್ರಗೌಡ್ರು ಅಂತೇಳಿ ಈ ಭಾಗದ ದೊಡ್ಡ ಆಫೀಸರ್ ಅವರು ಭಾರಿ ಫ್ರೆಂಡ್ಶಿಪ್. ಅರಟಾಳ್ ರುದ್ರಗೌಡ್ರು ಅವರಿಗೆ ಕನ್ವಿನ್ಸ್ ಮಾಡಿದ್ರು, ನೀವು ಒಬ್ಬನ್ನ ಅಡಾಪ್ಟ್ ಮಾಡ್ಕೋಬೇಡ್ರಿ ಮಗ ಇಲ್ಲ ಅಂಥೇಳಿ, ಇಡೀ ನೀವು ಸಮಾಜವನ್ನು ಈ ಭಾಗವನ್ನು ಅಡಾಪ್ಟ್ ಮಾಡ್ಕೋರಿ ಅಂಥೇಳಿ ಮಾಡಿದಾಗ ಆಗಿನ ಕಾಲದಲ್ಲಿ 69 ಲಕ್ಷ ರೂಪಾಯಿ ಅಷ್ಟು ದುಡ್ಡನ್ನು ಅವರು KLE ಸೊಸೈಟಿ ಕೊಟ್ಟರು, ಜಾಗವನ್ನು ಕೊಟ್ಟರು. KLE ಸೊಸೈಟಿ ಇವತ್ತು ಇಷ್ಟು ದೊಡ್ಡ ಸಂಸ್ಥೆ ಐತಿ. ಎಲ್ಲ ಕಡೆಯಿಂದ ಎಜುಕೇಷನ್ ಈ ಭಾಗದಲ್ಲಿ ಶುರುವಾಯಿತು. ಇವತ್ತು ಅತ್ಯಂತ ಹೆಚ್ಚು ಪ್ರಮಾಣದ ಪ್ರೈವೇಟ್ ಕಾಲೇಜುಗಳು, ಪ್ರೈವೇಟ್ ಸ್ಕೂಲ್ಗಳು ಇಲ್ಲಿ ಯಾಕದಾವ ಅಂತಂದ್ರೆ ಇಲ್ಲಿ ಸರ್ಕಾರಿ ಕಾಲೇಜುಗಳಿಲ್ಲ, ಸರ್ಕಾರಿ ಸ್ಕೂಲ್ಗಳಿಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು 5 ಹೊಸ ಸ್ಕೂಲ್ಗಳು ಆಗ್ಬೇಕಂತಂದ್ರೆ ಅದ್ರಾಗ 4 ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಹೋಗ್ತಾವೆ. ಅಂದ್ರೆ ನಾ ಹೇಳ್ತಾ ಇರೋದು ಹೊಳಿಯಿಂದ ಕೆಳಗಿನ ಭಾಗ, ಹರಿಹರ ಹೊಳಿಯಿಂದ ಕೆಳಗಿನ ಭಾಗ. ನಮಗೆ ಇವತ್ತು ಸಂಖ್ಯೆ ನೀವು ತೆಗೆದು ನೋಡಿದ್ರೆ ಅತ್ಯಂತ ಕಡಿಮೆ ಸರ್ಕಾರಿ ಕಾಲೇಜುಗಳು, ಅತ್ಯಂತ ಕಡಿಮೆ ಸರ್ಕಾರಿ ಹೈಸ್ಕೂಲ್ಗಳು, ಅತ್ಯಂತ ಕಡಿಮೆ ಸರ್ಕಾರಿ ಪ್ರೈಮರಿ ಸ್ಕೂಲ್ಗಳು. ಇವತ್ತು ಟೂರಿಸಮ್, ನಾವು ಟೂರಿಸಮ್ ಅಂತ ಅಂದ್ಕೂಡಿ ಏನಂತೇವೆ, ನಮ್ಮ ಕರ್ನಾಟಕ ಭಾಳ ಟೂರಿಸಮ್ದಲ್ಲಿ ಎಲ್ಲದೂ ಐತೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಲಕ್ಷ್ಯಕ್ಕೆ ಯಾವ್ದು ಬರೋದು? ಮೈಸೂರು, ಕೊಡಗು, ಚಿಕ್ಕಮಗಳೂರು, ಹಾಸನ, ಬೇಲೂರು, ಹಳೆಬೀಡು, ಬೆಂಗಳೂರು ಎಲ್ಲ ಸೌತ್ ಕರ್ನಾಟಕನ. ನಾವು ಉತ್ತರ ಕರ್ನಾಟಕದ ಲಕ್ಷ್ಯ ಬರೋದಿಲ್ಲ ಯಾರಿಗೂ. ಉತ್ತರ ಕರ್ನಾಟಕದಲ್ಲಿ ಐತಿ. ನಾವು ಚಿಕ್ಕವರಿದ್ದಾಗ ಬಿಜಾಪುರ ಇತ್ತು, ಐಹೊಳೆ ಇತ್ತು, ಪಟ್ಟದಕಲ್ಲು ಇತ್ತು, ಕೂಡಲ ಸಂಗಮ ಇತ್ತು, ಯಾದಗಿರಿ ಫೋರ್ಟ್ ಇತ್ತು, ನಮ್ಮ HK ಪಾಟೀಲ್ ಸಾಹೇಬ್ರದ್ದು ಲಕ್ಕುಂಡಿ ಇತ್ತು. ಎಲ್ಲ ಎಲ್ಲಿ ಹೋದ್ವು? ಲಕ್ಷ್ಯ ಇಲ್ಲ. ಇವತ್ತು ನಾವು ಫುಟ್ಫಾಲ್, ಇವತ್ತು
ಎಷ್ಟು ಫುಟ್ಬಾಲ್ ಐತಪ್ಪ ಯಾವ್ಯಾವ ಜಿಲ್ಲಾಗ ಅಂಥೇಳಿ ನಾವು ತೆಗೆದ್ರೆ ಅದರಲ್ಲಿ ಫುಟ್ಬಾಲ್ದಲ್ಲಿ ಅತ್ಯಂತ ಹಿಂದಿರೋ ಸಂಖ್ಯೆ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳಾಗಲಿ. ಅದರಲ್ಲಿ ಟಾಪ್ ಜಿಲ್ಲೆಗಳು ಯಾವಪ್ಪ ಅಂತಂದ್ರೆ ಮೈಸೂರು, ಕೊಡಗು, ಚಿಕ್ಕಮಗಳೂರು ಟೂರಿಸ್ಟ್ ಫುಟ್ಬಾಲ್. ಅದರಲ್ಲಿ ಕೂಡ ನಾವು ಲೆಕ್ಕಕ್ಕಿಲ್ಲ. ನಮ್ಮ ಬಿಜಾಪುರ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಕಾರವಾರ ಬೀಚು, ಇಲ್ಲೇ ನಮ್ಮ ಬೆಳಗಾಂದಲ್ಲಿರುವಂಥ ವಾಟರ್ ಫಾಲ್ಸು, ಉತ್ತರ ಕನ್ನಡದಲ್ಲಿರುವಂಥ ವಾಟರ್ ಫಾಲ್ಸು, ಉತ್ತರ ಕನ್ನಡದ ಬೀಚ್ಗಳು ಇವತ್ತು ಅತ್ಯಂತ ಸುಂದರವಾದ ಬೀಚ್ಗಳದಾವ. ಗೋವಾಕ್ಕಿಂತ ಭಾಳ ಅಂದ್ರೆ ಭಾಳ ಉತ್ತಮವಾದ ಬೀಚ್ಗಳು. ಏನು ಡೆವಲಪ್ಮೆಂಟ್ ಇಲ್ಲ. ಇವತ್ತು ಇಂಡಸ್ಟ್ರಿ ನಾ ಹೇಳಿದ್ನಲ್ಲ, ನಮಗೆ ಭಾಳ ಹೆಮ್ಮೆ ಆಕೈತೆ. ನಮ್ಮ ಕರ್ನಾಟಕ ಇಡೀ ದೇಶದಲ್ಲೇ ನಂಬರ್ 2 ಅಲ್ಲಿ GST ಕಲೆಕ್ಷನ್ದಲ್ಲಿದೆ. ಇಷ್ಟು ದೊಡ್ಡ ಇಂಡಸ್ಟ್ರಿ. ಇವತ್ತು ಇಂಡಸ್ಟ್ರಿ ಅಂತ ಅನ್ಕೊ ಏನಪ್ಪ ಕರ್ನಾಟಕ ಬೆಂಗಳೂರು ಅಂತ ಅನ್ಕೊಂಡು ನಾವು ಐ ಟಿ ಎಲ್ಲೈತೆ ಐ ಟಿ ಬೆಂಗಳೂರಾಗ. ಇವತ್ತು ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಆಟೋಮೊಬೈಲ್ ಇಂಡಸ್ಟ್ರಿಗಳದಾವಂತೆ ನಾವು ಹೇಳ್ತೇವೆ. ಯಾವ್ಯಾವ ಅದಾವು? ಟೊಯಾಟಾ ಐತಿ, ಹೊಂಡಾ ಐತಿ, TVS ಐತಿ, ವೋಲ್ವೋ ಐತಿ, BHEL ಐತಿ. ಈ ಎಲ್ಲ ಕಂಪ್ನಿಗಳು ಎಲ್ಲದಾವು ಈ ಕರ್ನಾಟಕದಲ್ಲಿರುವಂಥ ದೊಡ್ಡ ಆಟೋಮೊಬೈಲ್ ಕ್ಲಸ್ಟರ್ ಐತಿ. ಓಕೆ, IT ಕ್ಲಸ್ಟರ್ ಐತಿ, ಬೆಂಗಳೂರಾಗ ಐತಿ. ಆಟೋಮೊಬೈಲ್ ಕ್ಲಸ್ಟರ್ ಅಲ್ಲಿ ಅವು ಬೆಂಗಳೂರು ಸುತ್ತಮುತ್ತಲ, ಬೆಂಗಳೂರು, ಹೊಸಕೋಟೆ, ಬಿಡದಿ, ಪಿಣ್ಯ ಇಲ್ಲೇ ಆತು. ಹೊಸ ಫುಡ್ ಕ್ಲಸ್ಟರ್ ಶುರು ಆತದ. ಹೊಸ ಫುಡ್ ಕ್ಲಸ್ಟರ್ ಎಲ್ಲಾಗತೈತಿ? ತುಮಕೂರಾಗ. ಇವತ್ತು ಹಾರ್ಡ್ವೇರ್ ಪಾರ್ಕ್ ಎಲ್ಲಾಗತೈತಿ? ಅಗೇನ್ ಮತ್ತದು ಬೆಂಗಳೂರು ಸುತ್ತಮುತ್ತಲನ್ನ. ಇವತ್ತು ಟೆಲಿಕಾಮ್ ಎಕ್ವಿಪ್ಮೆಂಟ್ಸ್ ಹಾರ್ಡ್ವೇರ್ ಇಂಡಸ್ಟ್ರಿ ಶುರು ಆಗ್ತಾವ. ಎಲ್ಲಾಗತೈತಿ? 19 ಬೆಂಗಳೂರು ಸುತ್ತಲ. ನಾನು ನಮ್ಮ ಪ್ಲಾನಿಂಗ್ ಕಮಿಷನರ್ದು ಒಂದು ಪ್ರೆಸೆಂಟೇಷನ್ ನೋಡಿದೆ, ರಾಜೀವ್ ಗೌಡ ಅವರು. ಅಧ್ಯಕ್ಷ ಬೆಲ್ಲ ನೀ ಎಲ್ಲ ಸರಿನೇ ಮಾತಾಡ್ತಾ ಇದ್ದಿ. ನೀನ್ ಧಾರವಾಡದಲ್ಲಿ ಟೆಲ್ಕೋ ಬಂದಿದ್ದು ಅಂತ ಹೇಳ್ಬೇಕಾಗಿತ್ತಲ್ಲ ಸರ್. ನಾನು ನಿಮ್ದು ಹೇಳತ್ತೇನೆ. ನೀನು ನಾನೀಗ ಟೊಯೋಟಾ ಹೇಳಿದಿ, ಹೋಂಡಾ ಹೇಳಿದಿ, ಎಲ್ಲ ಕಂಪ್ನಿ ಹೇಳಿದಿ ಸರ್. ಅದಕ್ಕೂ ಧಾರವಾಡದಲ್ಲಿ ಟೊಯೋಟಾ ಅದಕ್ಕೆ ಯಾರು ಕಾರಣ ಬೇಡ. ಮುಂದೆ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಹೇಳ್ತೇನೆ. ಈಗ ನಾನು ಮಾನ್ಯ ಆರ್ ವಿ ದೇಶಪಾಂಡೆ ಸರ್ಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರು ಇರ್ಲಿಲ್ಲ ಅಂತಂದ್ರೆ ಇವತ್ತು ನಮ್ಮ ಧಾರವಾಡ, ಹುಬ್ಬಳ್ಳಿ ಅಥವಾ ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿ ಇರ್ತಿದ್ದಿಲ್ಲ. ಮಾನ್ಯ ನಾನು ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಕೂಡ ಕೊಟ್ಟಿದ್ದೇನೆ. ಅವ್ರದ್ದು ಇಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಐತೆ ಆರ್ ವಿ ದೇಶಪಾಂಡೆ ಸಾಹೇಬರದು. ನಮ್ಮ ಧಾರವಾಡದಲ್ಲಿರುವಂಥ ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಅವ್ರ ಹೆಸರಿಡ್ರಿ ಅಂತೇಳಿ ನಾನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೇನೆ. ಇಲ್ಲ ನಾನು ಅದನ್ನ ಹೇಳೋದೇನೆ. ಯಾಕಂದ್ರೆ ಅವ್ರ ಸಂಬಂಧ ನಮ್ಮ ಧಾರವಾಡದಲ್ಲಿ ಇಂಡಸ್ಟ್ರಿ ಬಂತು. ಅವ್ರ ಸಂಬಂಧ ನಮ್ಮ ಧಾರವಾಡದಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಬಂದು. ನೆಕ್ಸ್ಟ್ ಟೈಮ್ ಫಸ್ಟ್ ಹೇಳ್ಬೇಕದನ್ನು. ಇಲ್ಲ ನಾನು ಹೇಳ್ತೇನೆ. ಯಾಕಂದ್ರೆ ನನಗೆ ಅವ್ರ ಬಗ್ಗೆ ಅಪಾರ ಗೌರವ. ಮತ್ತು ನನಗೆ ಗೊತ್ತೈತಿ, ಅವತ್ತು ನಾನು ಅಲ್ಲಿದ್ದೆ. ನಾನು ಚಿಕ್ಕವನಾಗಿ ಅಲ್ಲಿ ನೋಡ್ತಾ ಇದ್ದೆ. ರತನ್ ಟಾಟಾ ಅವ್ರನ್ನ ಧಾರವಾಡದಲ್ಲಿ ಕರೆದಿದ್ರು. ರತನ್ ಟಾಟಾ ಅವ್ರ ಜೊತೆ ಆರ್ ವಿ ದೇಶಪಾಂಡೆ ಸರ್ಗೆ ವೈಯಕ್ತಿಕ ಸಂಬಂಧ. ರತನ್ ಟಾಟಾ ಮುಂದಿನ ಕಾರದಲ್ಲಿದ್ದರು. ನಮ್ಮ ಹುಬ್ಬಳ್ಳಿ ನವೀನ್ ಹೋಟೆಲ್ನಲ್ಲಿ ಆರ್ ವಿ ದೇಶಪಾಂಡೆ ಸರ್ ಹಿಂದಿನ ಕಾರದಲ್ಲಿದ್ದರು. ಇವ್ರನ್ನ ಕಾರ್ ನೋಡಿ ರತನ್ ಟಾಟಾ ಅವ್ರು ತಮ್ಮ ಕಾರ್ ಇಳಿದು ಬಂದು ಸಾಹೇಬ್ರ ಜೊತೆ ಕುತ್ಕೊಂಡು ಹೋದ್ರು. ಆಮೇಲೆ ಭಾಷಣದಲ್ಲಿ ಹೇಳಿದ್ರು ಅವರು, ಆರ್ ವಿ ದೇಶಪಾಂಡೆ ಅವ್ರು ಇರ್ಲಿಕ್ಕಂತಂದ್ರೆ ನಾನು ಇಲ್ಲಿ ಧಾರವಾಡಕ್ಕೆ ಬರ್ತಿದ್ದಿಲ್ಲ ಅಂತ ರತನ್ ಟಾಟಾ ಅವ್ರು ಹೇಳಿದ್ರು. ಇವತ್ತು ಧಾರವಾಡದಲ್ಲಿ ಟಾಟಾ ಇಂಡಸ್ಟ್ರೀಸ್ ಏನಾರ ಬಂದಿದ್ರೆ ಅದಕ್ಕೆ ಕಾರಣೀಭೂತರು ಶ್ರೀ ಆರ್ ವಿ ದೇಶಪಾಂಡೆ ಅವರು. ಅವರಿಗೆ ಫ್ರೀಡಮ್ ಕೊಟ್ಟು ಕೆಲಸ ಮಾಡಕ್ ಹಚ್ಚಿದಂತ ಶ್ರೀ ಜಯೇಶ್ ಪಟೇಲ್ ಅವರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬರ್ತೇನೆ. ಮೊನ್ನೆ ಅರವಿಂದ್ ಬೆಲ್ಲದವರು ಭಾಳ ಪ್ರಾಮಾಣಿಕವಾಗಿ ಹಾಗೂ ಭಾಳಷ್ಟು ಫ್ರ್ಯಾಂಕ್ ಆಗಿ ದೇಶಪಾಂಡೆ ಅವರ ಕಾಂಟ್ರಿಬ್ಯೂಷನನ್ನು ನೀವು ಪ್ರಸ್ತಾಪ ಮಾಡಿದಿರಿ. ಭಾಳ ಧನ್ಯವಾದಗಳು. ಅವರ ಹೆಸರು ಆ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಇಡಬೇಕು ಅನ್ನೋದನ್ನು ಸಹಿತ ಲೆಟರ್ ಕೊಟ್ಟೆ. ನಿಮ್ಮ ಬಾಯಿಗಿಂದ ಬಂದಿದ್ದು ಭಾಳ ಮಹತ್ವದ್ದು. ಅದನ್ನು ನಾವ್ಯಾರು ಹೇಳಿದ್ರೆ ಅದಕ್ಕೇನು ಮಹತ್ವ ಇಲ್ಲ. ನೀವು ಹೇಳಿದ್ದು ಭಾಳ ಮಹತ್ವದ್ದು. ಆದರೆ ಒಂದು ಹೇಳ್ರಿ, ಈಗ ದೇಶಪಾಂಡೆ ಅವರ ಕಾಂಟ್ರಿಬ್ಯೂಷನ್ ಇಲ್ದ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಇಂಡಸ್ಟ್ರೀಸ್ ಏನು ಬಂದಾವು, ಯಾವ್ಯಾವ ಬಂದಾವು ಅಂದರೆ ಕೈ ಬಳ್ಳ ಮೇಲೆ ಎಣಿಸುವಷ್ಟು ಅದಾವನ. ಹೆಂಗೆ 1 2 3 4 5 ಅಂತೇಳಿ ಎಣಿಸ್ಬಿಡ್ರಿ. ಇಂಡಸ್ಟ್ರೀಸ್ ವಿಚ್ ಹ್ಯಾವ್ ಕಮ್ ವಿದೌಟ್ ಹೀಸ್ ಇಂಟರ್ವೆನ್ಷನ್ ಆರ್ ಹೀಸ್ ಸ್ಪೆಷಲ್ ಎಫರ್ಟ್ಸ್. ಆರ್ ದೇರ್ ಎನಿ ಇಂಡಸ್ಟ್ರೀಸ್ ವಿಚ್ ಹ್ಯಾವ್ ಕಮ್? ಸ್ವಲ್ಪ ಲೆಕ್ಕ ಮಾಡಿ ಹೇಳ್ರಿ. ಅಂದರೆ ನೀವು ಧಾರವಾಡದವರಾಗಿ ದೇಶಪಾಂಡೆ ಅವ್ರ ಕಾಂಟ್ರಿಬ್ಯೂಷನ್ ಧಾರವಾಡ ಹುಬ್ಳಿಗೆ ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ದಂಗೆ ಆಗುತ್ತೆ. ಇಲ್ಲಾಂದ್ರೆ ಈಗೇನಾಗುತ್ತೆ ಅಂದರೆ ನಮ್ಮಂಥವ್ರು ನಾವು ಕೇಳೋರಿಗೆ ಆ ರತನ್ ಟಾಟಾನೊಬ್ಬರು ಕರ್ಕೊಂಬಂದರು, ಆ ಟಾಟಾದ ಒಂದು ಫ್ಯಾಕ್ಟ್ರಿ ಬಂತು ಅಂತ ಇಷ್ಟ ಆಗುತ್ತೆ. ಆ ಮಿಶ್ರಾ ಪೇಡೆ ಒಂದು ಬಿಟ್ಟರೆ
ಆ ಮಿಶ್ರಾಪೇಟೆ ಕಾರ್ಖಾನೆ ಏನು ಬಂದದಲ್ಲ ಅದನ್ನೊಂದು ಬಿಟ್ಟರೆ ಉಳ್ಕಿದೆಲ್ಲ ದೇಶಪಾಂಡೆ ಅವರಲ್ಲೇ. ಹೌದಾ? ಆಯ್ತು ಸರ್, ನಾವು ಸರ್ ಸರ್ ಈಗ ಸರ್, ಒಂದ್ ನಿಮಿಷ. ಉತ್ತರ ಆಯ್ತು ದುರದೃಷ್ಟ ಸಂಗತಿ ಅಂದ್ರೆ ಅಷ್ಟು ಒಳ್ಳೆ ಮನುಷ್ಯರನ್ನ ಹಿಂದಿನ ಬೆಂಚಲ್ಲಿ ಕೂರಿಸಿದಿರಲ್ಲ ಸರ್. ಆಯ್ತು 6 ಜನ ಕೂತ್ಕೊ. ಅಲ್ಲ ರೀ, ಅದ ಮಾರ್ಗದರ್ಶನ ಯಾವಾಗಲೂ ಹಿಂದಿಂದನೇ ಬರೋದು. ಹಿಂದಿನ ಬೆಂಚ್ನಲ್ಲಿ ನಾನೇ ಕೂಡಿರ್ತೇನೆ ಅಂತ ರಿಕ್ವೆಸ್ಟ್ ಮಾಡಿ ಸ್ಪೀಕರ್ ಇಲ್ಲಿ ಕೂತಿದ್ದೆ. ಯಾಕಂದ್ರೆ ಒಳಗೆ ಹೋಗೋದು ಬರೋದು ತೊಂದರೆ ಆಗ್ತದೆ. ನಾನೇ ಐ ಆಮ್ ಪರ್ಸನಲಿ ರಿಕ್ವೆಸ್ಟ್ ಸಿಟಿಗೆ. ಸರ್, ನಿಮ್ಮ ನೋವು ಏನು ಅಂತ ನಮ್ಗೆ ಗೊತ್ತಾಗ್ತದೆ. ನೀವು ಒಳ್ಳೆಯವರು ಅನ್ನೋದ್ರ ಬಗ್ಗೆ ಮಾತಿಲ್ಲ. ಈ ಸರ್ಕಾರ ಉಪಯೋಗಿಸಿರ್ಲಿಲ್ಲ ನಿಮ್ಮಂತವ್ರನ್ನ, ನಮ್ಗೆ ಬೇಸರ. ಐ ಹ್ಯಾವ್ ದ ಪ್ಲೇಜರ್ 8 ಮುಖ್ಯಮಂತ್ರಿ ಜೊತೆ ನಾ ಕೆಲಸ ಮಾಡಿದ್ದೇನೆ. ಕುಮಾರಸ್ವಾಮಿ ಕೂತನ್ನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ, ದೇವೇಗೌಡ ಜೊತೆ ಮಾಡಿದ್ದೇನೆ, ಜೆ.ಎಚ್. ಪಟೇಲ್, ರಾಮಕೃಷ್ಣ ಹೆಗಡೆ, ಸ್ಟಾಲ್ವರ್ಡ್ಸ್, ಸಿದ್ದರಾಮಯ್ಯ ಜೊತೆ ಕೆಲಸ ಮಾಡಿದ್ದೇನೆ. ಐ ಆಮ್ ನಾಟ್ ಬಾದರ್ ಅಬೌಟ್ ಆಲ್ ದಿ ಸ್ಮಾಲ್ ಥಿಂಗ್ಸ್. ಬರುವಾಗ ಬರ್ತದೆ, ಹೋಗಾಗ ಹೋಗ್ತದೆ. ಮಾನ್ಯ ಅಧ್ಯಕ್ಷರೇ, ಸರ್ ಇಲ್ಲ ಒಂದ್ ನಿಮಿಷ ದಯಮಾಡಿ. ಇಲ್ಲ ನಾನೇನು ದೇಶಮುಖ್ ಗೌಡ್ರೆ, ಉತ್ತರ ಕರ್ನಾಟಕ ಚರ್ಚೆ ಆಗ್ಲಿ. ದೇಶಪಾಂಡೆ ಸಾಹೇಬ್ರ ವಿಷಯಕ್ಕೆ ಹೇಳ್ತೀನಿ. ಅಲ್ಲ, ಈಗ ಚರ್ಚೆ ದೇಶಪಾಂಡೆ ಅವ್ರದ್ದಲ್ಲ, ಚರ್ಚೆ ಉತ್ತರ ಅವ್ರು ಕರ್ನಾಟಕ ಹೇಳಿದ್ರು ಅಂತ ಹೇಳ್ತಾ ಇದ್ದೀನಿ. ಏನಿಲ್ಲ, ದೇಶಪಾಂಡೆ ಸಾಹೇಬರು ಇವತ್ತು ಈ ಸಂಪುಟದಲ್ಲಿ ಇರ್ಲಾರ್ದಂಥದ್ದು ಅವ್ರಿಗೆ ತೊಂದರೆ ಆಗಿರಕ್ಕಿಲ್ಲ, ರಾಜ್ಯಕ್ಕಾಗಿದೆ. ಇದು ರೆಕಾರ್ಡಿಗೂ ಹೋಗ್ಲಿ. ಈಗ ಆಯ್ತು, ಬೆಲ್ಲದವ್ರು ಹೇಳಿ. ಈಗ ನಮ್ಮ ರಾಜ್ಯದಲ್ಲಿ 5,85,000 MSMEಗಳಿದಾವೆ. ಅದರಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ಇದು ರೆಕಾರ್ಡಿಗೂ ಹೋಗ್ಲಿ. ಈಗ ಆಯ್ತು, ಬೆಲ್ಲದವ್ರು ಹೇಳಿ. ಈಗ ನಮ್ಮ ರಾಜ್ಯದಲ್ಲಿ 5,85,000 MSMEಗಳಿದಾವೆ. ಅದರಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ಇರುವಂತ MSMEಗಳು ಎಷ್ಟು? ಇಡೀ ಉತ್ತರ ಕರ್ನಾಟಕ ನಮ್ದು ಜಾಗ್ರಫಿಕಲಿ ಅರೌಂಡ್ 60% ನಮ್ದಿದೆ. ಅದರಲ್ಲಿ 15% ಕೂಡ MSMEಗಳು ಉತ್ತರ ಕರ್ನಾಟಕದಲ್ಲಿ ಇಲ್ಲ. ಇವತ್ತು IT ಹೆಂಗಿದೆ ಅಲ್ಲ, ಅದ್ರ ನೆಕ್ಸ್ಟ್ ರೆವಲ್ಯೂಷನ್ ನಮ್ಮ ದೇಶದಲ್ಲಿ ಆಗೋದು ಹಾರ್ಡ್ವೇರ್ದಿಂದ. ಅದರಲ್ಲಿ ಎಸ್ಪೆಷಲಿ ಫ್ಯಾಬ್, ಸೆಮಿ ಕಂಡಕ್ಟರ್ ಏನು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಲ್ಲ, ಅದು ದೊಡ್ಡ ದೊಡ್ಡ ಇಂಡಸ್ಟ್ರಿ. ಅದ್ರ ಇಂಡಸ್ಟ್ರಿ ಈಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂತಂದ್ರೆ ಹೆಂಗೆ ಬೆಂಗಳೂರು ಬೆಳೆದೈತಿ, ಅದೇ ರೀತಿ ನಾವು ಉತ್ತರ ಕರ್ನಾಟಕನೂ ಕೂಡ, ಉತ್ತರ ಕರ್ನಾಟಕ ಸಂಪೂರ್ಣ ಈ ಭಾಗ ಬೆಳೀತೈತಿ. ಈಗ ಹೆಂಗೆ ಬೆಂಗಳೂರು ಜೊತೆ ಹೊಸಕೋಟೆ ಬೆಳೀತು, ಬಿಡದಿ ಬೆಳೀತು, ಮೈಸೂರು ತನಕ ಬೆಳೆಯತೈತಿ, ತುಮಕೂರು ತನಕ ಬೆಳೆಯತೈತಿ, ಇದೆಲ್ಲ ಭಾಗ ಬೆಳೆಯತೈತಲ್ಲ ಆ ರೀತಿ. ಆದ್ರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಆ ಫ್ಯಾಬ್ ಎಲ್ಲಿಗೆ ಒಯ್ಬೇಕನ್ನತ್ತಾರ, ಅದನ್ನು ಕೂಡ ಮೈಸೂರಿಗೆ. ನಾವೇನ್ ಮಾಡೋಣ ಉತ್ತರ ಕರ್ನಾಟಕದವ್ರು? ನಮ್ದೇನ್ ತಪ್ಪೈತಿ? ನಾವೇನು ಮಲ್ತಾಯಿಗೆ ಹುಟ್ಟಿದೀವ? ಎಲ್ಲಾ ಮುಖ್ಯಮಂತ್ರಿಗಳನ್ನ ಮಾಡೋರು ನಾವು. ನಮ್ಮ ರಾಜ್ಯದ 75 ವರ್ಷದ ಇತಿಹಾಸದಾಗ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳು ಕೇವಲ 18 ವರ್ಷ. ಅತ್ಯಂತ ಹೆಚ್ಚು MLAಗಳು ಇಲ್ಲೇ, ಅತ್ಯಂತ ಹೆಚ್ಚು MP ಇಲ್ಲೇ. ಆದ್ರೆ ಎಲ್ಲಾರು ನಿಮ್ಗೆ ಮಾಡ್ತೀವಿ, ನೀವು ಮತ್ತು ಹೋಗಿ ಹೊಸ ಫ್ಯಾಬ್ ಕೂಡ ಮೈಸೂರಾಗ ಮಾಡ್ಬೇಕಂತೀರಿ. ಆ ಫ್ಯಾಬ್ ಇಲ್ಲ ಉತ್ತರ ಕರ್ನಾಟಕಕ್ಕೆ ಆಗ್ಬೇಕು. ನಮ್ಮ IT ಮಿನಿಸ್ಟ್ರು ಇಲ್ಲೇ ಅದಾರ, ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರು ಇಲ್ಲೇ ಅದಾರ, ನಮ್ಮೆಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಸಿಂಪತಿ ಇರುವಂತ ಶಾಸಕರು ಅದಾರ. ನಾನು ನಿಮ್ಗೆ ದಯಮಾಡಿ ವಿನಂತಿ ಮಾಡ್ಕೊಂತೀನಿ, ಏನು ಫ್ಯಾಬ್ ಐತಲ್ಲ, ಅದೇನು ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಐತಲ್ಲ, ಅದನ್ನ ನಮ್ಗೆ ಉತ್ತರ ಕರ್ನಾಟಕಕ್ಕೆ ಕೊಡ್ರಿ. ಅಲ್ಲೇ ಸಾಫ್ಟ್ವೇರ್ ಇರಲಿ. ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮ್ಗೆ ಹಾರ್ಡ್ವೇರ್ ಬರ್ತೈತಿ, ಅದರ ಅಭಿವೃದ್ಧಿ ಕಾರಣಕ್ಕೆ ಶುರು ಆಕೈತಿ. ಇವತ್ತು ಅಗ್ರಿಕಲ್ಚರ್ ನಾವು ಉತ್ತರ ಕರ್ನಾಟಕದ ಅತ್ಯಂತ ಮಾರ್ಜಿನಲು, ಆಮೇಲೆ ಸ್ಮಾಲ್ ಫಾರ್ಮರ್ಸ್ ಲಿಸ್ಟ್ ತೊಗೊಂಡ್ರೆ ಇವ್ರು ಎಲ್ಲಿಯವ್ರು ಅದಾರಪ್ಪ? ಅತ್ಯಂತ ಮಾರ್ಜಿನಲ್ ಸ್ಮಾಲ್ ಫಾರ್ಮರ್ಸ್ ಲಿಸ್ಟ್ ನಾವು ನೋಡಿದ್ವಿ ಅಂತಂದ್ರೆ ಬೀದರು, ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ, ಧಾರವಾಡ, ಹಾವೇರಿ, ಚಿತ್ರದುರ್ಗ, ಬೆಳಗಾವಿ ಎಲ್ಲ ಉತ್ತರ ಕರ್ನಾಟಕ ಜಿಲ್ಲೆನ. ಎಲ್ಲ ಉತ್ತರ ಕರ್ನಾಟಕದ ಜಿಲ್ಲೆನ. ದಕ್ಷಿಣ ಕರ್ನಾಟಕದ ಒಂದು ಜಿಲ್ಲೆನೂ ಇದರಲ್ಲಿ ಬರುವುದಿಲ್ಲ. ಇದು ಅಗ್ರಿಕಲ್ಚರ್ದ ಬಗ್ಗೆ ಇಲ್ಲಿರುವಂತ ಪರಿಸ್ಥಿತಿ. ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಿಮಗೆ ಎಲ್ಲರಿಗೂ ಗೊತ್ತೈತಿ. ಇದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ದಲ್ಲಿ ಬೇರೆ ಬೇರೆ ಇಶ್ಯೂಸ್ ಮೇಲೆ ಅದನ್ನ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇವತ್ತು ನಾವು ಮಾರ್ಕ್ ಮಾಡ್ತೀವಿ. ಅದರಲ್ಲಿ ಮೆಟರ್ನಲ್ ಹೆಲ್ತು, ತಾಯಿಯ ಆರೋಗ್ಯ, ಮಕ್ಕಳ ಆರೋಗ್ಯ, ಎಷ್ಟು ವರ್ಷ ಯಾರು ಸ್ಕೂಲಿಗೆ ಹೋಗ್ತಾರೆ, ಎಷ್ಟು ಸ್ಕೂಲ್ ಡ್ರಾಪ್ ಔಟ್ ಆಗ್ತಾವು, ಎಷ್ಟು ಮನೆಗಳದಾವು, ಎಲೆಕ್ಟ್ರಿಸಿಟಿದು ಏನು ಪರಿಸ್ಥಿತಿ ಐತಿ, ಕುಡಿ ನೀರಿಂದು, ಸ್ಯಾನಿಟೇಷನ್ನು, ಇದನ್ನೆಲ್ಲ ಕೂಡಿ ನಮ್ದು ಇವತ್ತು ಅದನ್ನು ತೊಗೊಂಡ್ರೆ ಅದರಾಗಿಂದ ರ್ಯಾಂಕ್ ನೋಡ್ರಿ ನೀವು ಹೆಂಗದ ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ. ಇವತ್ತು ಇಲ್ಲ ನಾನು ಸರ್ ನನಗೆ ಈಗ ಟೈಮ್ ಕೊಟ್ರಿ ನೀವು 1:05 ಶುರು ಮಾಡೇನಿ. 12:55 ಸ್ಟಾರ್ಟ್ ಮಾಡಿದ್ದೀರಿ. ಮಾಲ್ ನ್ಯೂರಿಶ್ಮೆಂಟ್ ಇಂಡೆಕ್ಸ್, ಇವತ್ತು ಮಾಲ್ ನ್ಯೂರಿಶ್ಮೆಂಟ್ ಇಂಡೆಕ್ಸ್ದಲ್ಲಿ ಅಂದ್ರೆ ಯಾರಿಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಅದ್ರದ್ದು ಲಿಸ್ಟ್ ನೋಡಿದ್ರೆ
ಟಾಪ್ ಲಿಸ್ಟ್ದಲ್ಲಿ ಯಾವ ಶಾರ್ಟೇಜ್ ಇದಾವು, ಇದರಲ್ಲಿ ಯಾವ್ದು ಬರಗಾಲ ಐತಿ, ಯಾವ್ದು ತೊಂದರೆ ಐತಿ ಅನ್ನೋಂಥ ಜಿಲ್ಲೆಗಳು ರಾಯಚೂರು, ಹಾವೇರಿ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಬೀದರ್, ಗುಲ್ಬರ್ಗ, ಬೆಲ್ಗಾಮ್, ಬಾಗಲಕೋಟೆ, ಬಿಜಾಪುರ, ಗದಗ, ಉತ್ತರ ಕನ್ನಡ ಎಲ್ಲ ಲಿಸ್ಟ್ ಇದು. ಎಲ್ಲ ಟಾಪ್ದಲ್ಲಿ ನಾವ. ಇದರಲ್ಲಿ ಕೂಡ ಮಕ್ಕಳಿಗೆ ಏನು ಆಹಾರ ಸಿಗಬೇಕು, ಶಕ್ತಿಯುತವಾಗಿ ಮಕ್ಕಳು ಬೆಳಿಬೇಕು, ಆ ಲಿಸ್ಟ್ದಾಗ ಸತೆ ನಮಗೆಲ್ಲ ನಮಗೆ ಪ್ರಿಯಾರಿಟಿ ಇಲ್ಲ. ಈ ನಮಗೆ ಹೊಟ್ಟೆಗೆ ಸಂಕಟ ಆಕೈತಿ ಅಧ್ಯಕ್ಷರ ಇದನ್ನೆಲ್ಲ ನೋಡ್ಕೊಂತ ಹೋದಾಗ. ಈಗ ಚೈಲ್ಡ್ ರಿಜಿಸ್ಟ್ರೇಷನ್ ಇಂಡೆಕ್ಸ್ ಅದರಾಗೂ ಕೂಡ ಇದೆಲ್ಲ ಫ್ಯಾಕ್ಟರ್ಸ್ ಕೂಡಿ ಮಲ್ಟಿ ಡೈಮೆನ್ಷನಲ್ ಪುವರ್ಟಿ ಇಂಡೆಕ್ಸ್ ಅಂತ ಮಾಡ್ತಾರೆ. ಅಂದ್ರೆ ಸಂಪೂರ್ಣವಾಗಿ ಬಡತನ ಇರುವಂಥ ಟಾಪ್ ಜಿಲ್ಲೆಗಳು ಯಾವ್ಯಾವುದವು ಅಥವಾ ಬಡತನ ಕಡಿಮೆ ಇರುವಂಥ ನಮ್ಮ ಜಿಲ್ಲೆಗಳು ಯಾವ್ದವು. ನಮ್ಮ ಇಡೀ ರಾಜ್ಯದಲ್ಲಿ ಅತ್ಯಂತ ಸಂಪತ್ಭರಿತವಾದ ಜಿಲ್ಲೆಗಳ 10 ಲಿಸ್ಟ್ ನಮ್ಮ ಇಲ್ಲೈತಿ. ಬೆಂಗಳೂರು ರೂರಲ್ಲು, ರಾಮನಗರ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೋಲಾರ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಹಾಸನ್ ಈ 10 ಜಿಲ್ಲೆಗಳು ಸಂಪೂರ್ಣವಾಗಿ ಎಲ್ಲ ಫ್ಯಾಕ್ಟರ್ಸ್ ತಗೊಂಡಾಗ, ಎಲ್ಲ ವಿಷಯಗಳನ್ನು ತಗೊಂಡಾಗ ಅತ್ಯಂತ ಸಂಪದ್ಭರಿತವಾದ ಜಿಲ್ಲೆಗಳು ಕರ್ನಾಟಕದಲ್ಲಿ. ಈ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಅತ್ಯಂತ ಹಿಂದುಳಿದ ಜಿಲ್ಲೆಗಳು ಯಾವುವು, ಅತ್ಯಂತ ಬಡತನ ಇರುವಂಥ ಜಿಲ್ಲೆಗಳು ಯಾವುವು ಲಿಸ್ಟ್ ತೊಗೊಂಡಿವಿ ಅಂದ್ರೆ ಯಾದಗಿರಿ, ಕಲಬುರಗಿ, ವಿಜಾಪುರ, ರಾಯಚೂರು, ಬೀದರ, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಹಾವೇರಿ ಎಲ್ಲದರಿಗೂ ಕೆಳಗಿಂದ ನಾವು ಇದು ಮಲ್ಟಿ ಡೈಮೆನ್ಷನಲ್ ಇಂಡೆಕ್ಸ್ ತಗೊಂಡಾಗ. ಇವತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇದ್ರ ಬಗ್ಗೆ ಅಂದ್ರೆ ಒಂದು ಸಣ್ಣ ವಿಷಯ ಇತ್ತು. ಕನ್ನಡ ಮತ್ತು ಸಂಸ್ಕೃತಿ ಬಂದಾಗ ಕನ್ನಡ ಅಖಿಲ ಕರ್ನಾಟಕ ಆಗಬೇಕಂತೆ ಹೋರಾಟ ಶುರುವಾಗಿದ್ದು ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾರ್ಥಿ ಸಂಘದಲ್ಲಿ. ಕರ್ನಾಟಕ ವಿದ್ಯಾರ್ಥಿ ಸಂಘದ ಕಾಂಟ್ರಿಬ್ಯೂಷನ್ ಈ ದೇಶದ ನೆಲ ಜಲಕ್ಕೆ ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಗೋಕಾಕ ಚಳವಳಿ ಹೋರಾಟ ಶುರುವಾಗಿದ್ದು ಧಾರವಾಡದಲ್ಲಿ, ಅದೆಲ್ಲ ಶುರುವಾಗಿದ್ದು ಕರ್ನಾಟಕ ವಿದ್ಯಾರ್ಥಿ ಸಂಘ ಅಂತ. ಕರ್ನಾಟಕ ವಿದ್ಯಾರ್ಥಿ ಸಂಘದಲ್ಲಿ ಇವತ್ತಿಗೂ ಕೂಡ ದಿನಕ್ಕೆ 3-4 ಬೇರೆ 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 ರೀತಿಯ ಕಾರ್ಯಕ್ರಮಗಳಾಗ್ತಾವೆ. ಇಲ್ಲಿ ಸರ್ಕಾರ ದುಡ್ಡು ಕೊಡೋಂತಂದ್ರೆ ಕೊಡೋದಿಲ್ಲ, 1 ಕೋಟಿ ರೂಪಾಯಿನೂ ಕೊಡೋದಿಲ್ಲ. ಅದ ಬೆಂಗಳೂರು ಹತ್ರ ಜಾನಪದ ಲೋಕ ಐತೆ, ಮನೆ ಹೊಸದಾಗಿ ಶುರುವಾಗಿತ್ತು. ನನಗೇನು ಅವ್ರ ಬಗ್ಗೆ ಜಾನಪದ ಲೋಕದ ಬಗ್ಗೆ ಕಂಪ್ಲೇಂಟ್ ಇಲ್ಲ. ಅಲ್ಲಿ 2-2.5 ಕೋಟಿ ರೂಪಾಯಿ ಕೊಡ್ತಾರೆ. ಇದ್ರ ಬಗ್ಗೆ ಇದಕ್ಕೆ ನಮಗೆ ಕನ್ನಡ ವಿದ್ಯಾರ್ಥಿ ಸಂಘದ 100 ವರ್ಷದ ಇತಿಹಾಸ 1890ರಲ್ಲಿ ಶುರುವಾದಂಥ ಕರ್ನಾಟಕ ವಿದ್ಯಾರ್ಥಿ ಸಂಘಕ್ಕೆ 1 ಕೋಟಿ ರೂಪಾಯಿ ಅನುದಾನ ಕೊಡೋದಿಲ್ಲ. ನೀವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಲಿಸ್ಟ್ ತೆಗೀರಿ ಇವತ್ತು ಯಾರಿಗೆ ಎಷ್ಟು ಬೆನಿಫಿಟ್ ಬಂದಿತ್ತು ಅಂತ ಹೇಳಿ. ಅದು ಕೂಡ ಎಲ್ಲ ಬೆಂಗಳೂರು ಸುತ್ತಮುತ್ತಲ, ಅದು ಕೂಡ ದಕ್ಷಿಣ ಕರ್ನಾಟಕಕ್ಕೆ, ಅಲ್ಲಿಯೂ ಸತ್ಯ ನಮಗೇನೂ ಇಲ್ಲ. ಇದು ಯಾಕಾಗೈತಿ ಇವತ್ತು 75 ವರ್ಷ ಆದರೂ ಕೂಡ ಇವತ್ತು ಯಾಕೆ ಹಿಂಗಾಯ್ತು ಅಂತೇಳಿ ನಾವು ಇದ್ರ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಇವತ್ತೈತಲ್ಲ ನಮ್ಮ ರಾಜ್ಯದ ಕ್ಯಾಪಿಟಲ್. ಇವತ್ತು ನಮ್ದೇನಾಗಿತ್ತು, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಏನು ತೊಂದರೆ ಆಗಿತ್ತು, ನಾವು ಮೊದಲು ಪೇಶ್ವಾದವರಲ್ಲಿ ರೂಲಿಂಗ್ದಾಗಿದ್ವಿ. ಪೇಶ್ವಾದವ್ರ ಮೊದಲು ಆಡಳಿತ ಪೂನಾದಲ್ಲಿತ್ತು, ಅದಾದ್ಮೇಲೆ ಬಾಂಬೆ ಪ್ರೊವಿನ್ಸ್ ಆದಕ್ಕೂ ಬಾಂಬೆ ಇತ್ತು. 600-700 ಕಿಲೋಮೀಟರ್ ನಾವು ಅವರಿಂದ ದೂರ ಇದ್ವಿ, ರಾಜಧಾನಿಯಿಂದ ದೂರ. ಇವತ್ತು ನೀವು ಕೂಡ ಇಲ್ಲಿ ಸುವರ್ಣಸೌಧ ಅಡ್ಡಾಡ್ತೇವೆ. ನೀವು ಸುವರ್ಣಸೌಧ ಅಡ್ಡಾಡುವಂಥ ಮೇನ್ ರಸ್ತೆದಾಗ ಇದ್ವು ಅಂದ್ರೆ ಸ್ವಚ್ಛ ಇರ್ತೈತಿ. ಯಾರು ಅಡ್ಡಾಡ್ಲಾರ್ದಂಥ ಏರಿಯಾಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲೇ ಹೊಲಸು ಹಾಕಿರ್ತಾರೆ. ಹಂಗಾಗಿತ್ತು ನಮ್ಮ ಪರಿಸ್ಥಿತಿ. ಕ್ಯಾಪಿಟಲ್ದಿಂದ ದೂರ ಇಲ್ಲೇನು ಡೆವಲಪ್ಮೆಂಟ್ ಇಲ್ಲ. ಹೈದರಾಬಾದ್ ಕರ್ನಾಟಕದ ಅಂದ್ರೆ ಈಗಿನ ಕಲ್ಯಾಣ ಕರ್ನಾಟಕ ಐತಿ, ಅದ್ರದ್ದು ಪರಿಸ್ಥಿತಿ ಹಂಗಾಯ್ತು. ಆದ್ರೆ ನಮ್ಮ ಅಖಂಡ ಕರ್ನಾಟಕ ಏಕೀಕರಣ ಆದ ಕೂಡ ನಮ್ಮ ಕ್ಯಾಪಿಟಲ್ ಬೆಂಗಳೂರು ಆಯ್ತು. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸೆಂಟ್ರಲ್ದಲ್ಲಿ ಕ್ಯಾಪಿಟಲ್ ಮಾಡೋಣಂತೆ ಚರ್ಚೆ ಆದರೂ ಕೂಡ ಇಲ್ಲ, ಬೆಂಗಳೂರಲ್ಲಿ ಮಾಡೋಣಂತೆ ಬೆಂಗಳೂರು ಡಿಸಿಷನ್ ಆಯಿತು. ಬೆಂಗಳೂರು ಕೂಡ ಎಲ್ಲೈತಿ, ಒಂದು ಮೂಲ್ಯೋಗ. ನಮ್ಮ ಬೀದರ್ದಿಂದ ಬೆಂಗಳೂರಿಗೆ ಹೋಗ್ಬೇಕಂತಂದ್ರೆ ಹೈದರಾಬಾದ್ ಬರ್ಬೇಕು. ಇವತ್ತಿಗೂ ಅದು ಒನ್ ಆಫ್ ದ ರೀಸನ್ ನಮ್ದು ಡೆವಲಪ್ಮೆಂಟ್ ಇದು ಆಯ್ತು. ಒಂದು ಎಸ್ ಮಿನಿಸ್ಟರ್ ಅಂತ ಒಂದು ಸೀರಿಯಲ್ ಐತಿ, ಒಂದು ಪುಸ್ತಕ ಭಾಳ ನಾವೆಲ್ಲರೂ ರಾಜಕೀಯದಲ್ಲಿ ಇದ್ದವರು ಓದಬೇಕಾದಂಥ ಪುಸ್ತಕ. ಅದು UK ಕ್ಯಾಬಿನೆಟ್ ಮಿನಿಸ್ಟ್ರು ಅವನು ಸ್ವಂತ ಬರೆದಂಥ ಪುಸ್ತಕ. ಅದರಲ್ಲಿ ಅವನು ಒಂದು ಸರ್ತಿ ಎಜುಕೇಷನ್ ಮಿನಿಸ್ಟರ್ ಇರ್ತಾನೆ. ಆ ಎಜುಕೇಷನ್ ಮಿನಿಸ್ಟರ್ ಆಗಿ ಆಕ್ಸ್ಫರ್ಡಿಗೆ ಕಾರ್ದಲ್ಲಿ ಹೋಗ್ತಿರ್ತಾನೆ. ಅವ್ನು ಸೆಕ್ರೆಟ್ರಿ ಕೇಳ್ತಾನೆ, ಎಸ್ ಮಿನಿಸ್ಟರ್ ಅಂದ್ರೆ ಅವ್ರು IAS ಆಫೀಸರ್ ಇರ್ತಾನೆ ಅವ್ನು ಸೆಕ್ರೆಟ್ರಿ. ಅವನು ಮಿನಿಸ್ಟ್ರಿ ಹೇಳಿದ್ದಕ್ಕೆಲ್ಲ ಎಸ್ ಅಂತಿರ್ತಾನೆ. ಅವ್ನ ಕೆಳಗೆ ಇನ್ನೊಬ್ಬ ಜೂನಿಯರ್ ಹೊಸದಾಗಿ ಒಬ್ಬ IAS ಜಾಯ್ನ್ ಆಗಿರ್ತಾನೆ. ಅವ್ನು ಸೆಕ್ರೆಟ್ರಿ ಕೇಳ್ತಿರ್ತಾನೆ, ಅಲ್ಲ ಸರ್ ನೀವೆಲ್ಲ ಮಿನಿಸ್ಟ್ರಿ ಹೇಳಿದ್ದಕ್ಕೆಲ್ಲ ಎಸ್ ಅಂತೀರಿ, ಆದ್ರೆ ನೀವು ಮಾಡೋದೆಲ್ಲ ಉಲ್ಟಾ ಮಾಡ್ತಿರಲ್ಲ ಅಂತ ಕೇಳ್ತಾನೆ. ಹೇಳ್ತಾನೆ, ನಮ್ದು IAS ಆಫೀಸರ್ಗಳು ಕೆಲಸ ಬರೀ ಎಸ್ ಮಿನಿಸ್ಟರ್ ಅನ್ನೋದು, ಕೆಲಸ ಮಾಡೋದು ಮಾತ್ರ ನಮ್ಗೆ ಹೆಂಗೆ ಬೇಕಾಯ್ತು ಹಂಗೆ ಮಾಡೋದು ಅಂತೇಳಿ. ದಟ್ ಈಸ್ ದ ಎಸ್ ಮಿನಿಸ್ಟರ್ ಬುಕ್, ಹೌ ಬ್ಯೂರೋಕ್ರಸಿ ವರ್ಕ್ಸ್ ಅಂಥೇಳಿ. ಭಾಳ ಅಂದ್ರೆ ಭಾಳ ಸುಂದರವಾದ ಪುಸ್ತಕ, ಭಾಳ ಸುಂದರವಾದ ಸೀರಿಯಲ್ ಕೂಡ.
ಆ ಮಿನಿಸ್ಟರ್ ತಂದ ಓನ್ ಎಕ್ಸ್ಪೀರಿಯನ್ಸಸ್ ದೊಡ್ಡ ಬುಕ್. ಅದರಲ್ಲಿ ನಾವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಆಕ್ಸ್ಫರ್ಡಿಗೆ ಹೋಗ್ತಿರ್ತಾನೆ. ಆಕ್ಸ್ಫರ್ಡಿಗೆ ಹೋಗ್ಬೇಕಾದ್ರೆ ರಸ್ತೆ ಎಲ್ಲ ಕೆಟ್ಟಿರ್ತಾವೆ. ಅವ್ನು ತನ್ನ ಸೆಕ್ರೆಟರಿ ಕೇಳ್ತಾನೆ, ಯಾಕೆ ನಾನು ಹೋದ ಸರ್ತಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಹೋಗಿದ್ದೆ, ಅಲ್ಲಿ ರಸ್ತೆ ಭಾಳ ಚಲೋ ಇತ್ತು, ಈಗ ಆಕ್ಸ್ಫರ್ಡಿಗೆ ಹೊಂಟ್ರೆ ಇದು ಕೂಡ ಇಷ್ಟು ಒಳ್ಳೆ ಯೂನಿವರ್ಸಿಟಿ, ಇದು ರಸ್ತೆ ಯಾಕೆ ಇಷ್ಟು ಕೆಟ್ಟೈತಿ ಅಂತ ಹೇಳ್ತಾನೆ. ಆವಾಗ ಅವ್ನು ಹೇಳ್ತಾನೆ, ಸರ್ 10 ವರ್ಷದಿಂದ ಯಾರು ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಆಗ್ಯಾರಲ್ಲ, ರೋಡ್ಸಿಗೆ PWD ಸೆಕ್ರೆಟರಿ, ಅವರೆಲ್ಲರೂ ಆ ಯೂನಿವರ್ಸಿಟಿಯಿಂದ ಅದಾರ, ಹಾಗಾಗಿ ಆ ಯೂನಿವರ್ಸಿಟಿ ರಸ್ತೆ ಚಲೋ ಐತಿ. ಈ ಆಕ್ಸ್ಫರ್ಡಿಗೆ ಯಾರು 10 ವರ್ಷದಿಂದ ಸೆಕ್ರೆಟರಿಗೂ ಅಲ್ಲಿ ಸ್ಟೂಡೆಂಟ್ಗಳು ಯಾರು ಸೆಕ್ರೆಟರಿ ಆಗಿಲ್ಲ, ರಸ್ತೆ ಕೆಟ್ಟೈತಿ ಅಂತ ಹೇಳ್ತಾರೆ. ಇದು ಬ್ಯೂರೋಕ್ರಸಿ ಅಡ್ಮಿನಿಸ್ಟ್ರೇಷನ್ ಹೌ ಇಟ್ ವರ್ಕ್ಸ್ ಅಂತ ಹೇಳಿ. ಇವತ್ತೈತಲ್ಲ ನಮ್ಮ ಪರಿಸ್ಥಿತಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಇಲ್ಲೆಲ್ಲರಿಗೂ ನಿಮ್ಗೆ ಅನಿಸ್ತಿರ್ಬೋದು, ಯಾಕಪ್ಪ 75 ವರ್ಷ ಆದ್ರೂ ಇವ್ರು ಯಾಕೆ ಇನ್ನೂ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತಾರಂದ್ರೆ, ನಮ್ಮ ಪರಿಸ್ಥಿತಿ ಮೊದಲು ನಾವು ಬಾಂಬೆದವ್ರ ಕಡೆ ಇದ್ದೀವಿ, ನಿಜಾಮ್ ಕಡೆ ಇದ್ದೀವಿ, ಇವತ್ತೈತಲ್ಲ ಅಲ್ಲಿ ಹೋಗಿ ನಾವು ಸಿಕ್ಕೊಂಡು ಕೊಡ್ತೇವೆ ದೂರದಾಗ. ಅದಕ್ಕೈತಲ್ಲ ಇದನ್ನ ನಮ್ಗೆ ಹೆಚ್ಚು ಫೋಕಸ್ಸು, ಹೆಚ್ಚು ಇದ್ರ ಬಗ್ಗೆ ಡೆವಲಪ್ಮೆಂಟ್ಗೆ ನಾವು ಮಾಡೋದು. ನಾವೇನ್ ಮಾಡ್ತೀವಿ, ಇಲ್ಲ 10 ನಿಮಿಷ 10 ನಿಮಿಷದಲ್ಲಿ ಇದಕ್ಕೆ ಸೊಲ್ಯೂಷನ್ ಏನು, ಇದಕ್ಕೆ ಸೊಲ್ಯೂಷನ್ ಏನು? ನಾವೇನಂತೀವಿ ಡೆವಲಪ್ಮೆಂಟ್ ಅಂತ ಅಂದ್ಕೂಡೆ, ಈಗ ಬೆಂಗಳೂರಲ್ಲಿ IT ಐತಿ, ನಮಗೂ IT ತೊಗೊಂಬಡ್ರಂತೆ. ಇವತ್ತೈತಲ್ಲ ಮಂಗಳೂರಲ್ಲಿ ಪೋರ್ಟ್ ಐತಿ, ನಿಮ್ಮ ಮಂಗಳೂರಲ್ಲಿ ಪೋರ್ಟ್ ಐತಂತೆ, ನಾವು ಬೆಂಗಳೂರಲ್ಲಿ ಪೋರ್ಟ್ ಮಾಡೋಕ್ಕಾಗ್ತೈತಾ? ಅಥವಾ ಬಳ್ಳಾರಿಯಲ್ಲಿ ಇವತ್ತು ಮೈನಿಂಗ್ ಐತಿ, ಬಳ್ಳಾರಿಯಾಗ ಮೈನಿಂಗ್ ಐತಂತೆ ನಾವು ಬೆಳಗಾವ್ದಾಗ ಮೈನಿಂಗ್ ಮಾಡೋಕ್ಕಾಗ್ತೈತಾ? ಗುಲ್ಬರ್ಗದಲ್ಲಿ ಇವತ್ತು ಸಿಮೆಂಟ್ ಲೈಮ್ ಸಿಗ್ತೈತಿ, ಅಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಅದಾವ, ಆ ಸಿಮೆಂಟ್ ಫ್ಯಾಕ್ಟ್ರಿ ಅಲ್ಲಿ ಅದಾವ ಅಂತ ಹೇಳಿ ನಾವು ಮೈಸೂರಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಮಾಡೋಕ್ಕಾಗುತ್ತಾ? ಆಗಲ್ಲ. ವಿ ನೀಡ್ ಟು ಹ್ಯಾವ್ ಎ ಸಪ್ರೇಟ್ ಫೋಕಸ್. ನಮ್ಮ ಧಾರವಾಡ ಅಲ್ಲಿ ವಿದ್ಯಾ ಕೇಂದ್ರ, ಶೈಕ್ಷಣಿಕ ಕೇಂದ್ರ ಆಗಬೇಕು. ಹುಬ್ಬಳ್ಳಿ ಮತ್ತು ಬೆಳಗಾಮದ ನಡುವೆ ಸಪ್ರೇಟ್ ಫೋಕಸ್ ಮಾಡಿ ಹಾರ್ಡ್ವೇರ್ ಇಂಡಸ್ಟ್ರಿ ಬರಬೇಕು. ಟೂರಿಸಮ್ ಡೆವಲಪ್ ಆಗಬೇಕು. ಆಮೇಲೆ ಇರಿಗೇಷನ್, ಕೃಷ್ಣಾ ಮೇಲ್ದಂಡೆ ಯೋಜನೆ 1 ಲಕ್ಷ ಕೋಟಿ ಬೇಕಂತ ಹೇಳಿ ಎಸ್ಟಿಮೇಷನ್ ಐತಿ. 10,000 ಕೋಟಿ ಸತೆ ನಾವು ಅದ್ರಾಗ ನಮ್ಗೆ ರಾಜ್ಯದಲ್ಲಿ ನಾವು ಈಗ ಬಜೆಟ್ದಲ್ಲಿ ಅದನ್ನು ಕೊಡ್ತಾ ಇಲ್ಲ. ಅದು ಕೊಡ್ಲಿಕ್ಕಂತಂದ್ರೆ ಅದ್ರ ಬಗ್ಗೆ ನಾವು ಕಾಳಜಿ ತಗೋಬೇಕಾಗ್ತೈತಿ. ಹೊಸಪೇಟೆ ಡ್ಯಾಮು 50%ಕಿಂತ ಹೆಚ್ಚು ನನಗನ್ಸಿದ ಮಟ್ಟಿಗೆ ಅದರಲ್ಲಿ ತುಂಬಿ ಹೋಗೈತಿ, ಹೋಳು ತುಂಬ ಹೋಗೈತಿ. ಅದ್ರ ಬಗ್ಗೆ ಆಲ್ಟರ್ನೇಟಿವ್ ಬಗ್ಗೆ ವಿಚಾರ ನಾವು ಮಾಡ್ಬೇಕಾಗ್ತೈತಿ. ಇಷ್ಟು ಟೂರಿಸಮ್ ಬಂದು ಮಾನ್ಯುಮೆಂಟ್ಸ್ ಅದಾವಿಲ್ಲೇ, ಬೇರೆ ಬೇರೆ ವಾಟರ್ ಫಾಲ್ಸ್ ಅದಾವು, ಬೀಚಸ್ ಅದಾವು, ವೈನ್ ಟೂರಿಸಮ್ ಮಾಡ್ಬೋದು. ಕೂಡಲ್ ಸಂಗಮ ಐತಿ, ಅಂಜನಾದ್ರಿ ಬೆಟ್ಟ ಐತಿ, ಸೌದತ್ತಿ ಯಲ್ಲಮ್ಮ ಐತಿ, ಗಾಣಗಾಪುರ ಐತಿ. ಇವನ್ನೆಲ್ಲ ಡೆವಲಪ್ ಮಾಡುವಂಥದ್ದು ಕಿತ್ತೂರು ಐತಿ. ಇದ್ರ ಬಗ್ಗೆ ನಾವು ವಿಚಾರ ಮಾಡ್ಬೋದು. ಇವತ್ತು ಹಾಸ್ಪಿಟಲ್ಸ್ ಬೇಸಿಕ್ ಟ್ರೀಟ್ಮೆಂಟ್ ಅಲ್ಲ, ಅದನ್ನ ಇವತ್ತು ಜಯದೇವ ಹಾಸ್ಪಿಟಲ್ ಎಲ್ಲೈತಿ, ಬೆಂಗಳೂರಾಗೈತಿ. ಕಿದ್ವಾಯಿ ಹಾಸ್ಪಿಟಲ್ ಎಲ್ಲೈತಿ, ಬೆಂಗಳೂರಾಗೈತಿ. ನಿಮಾನ್ಸ್ ಎಲ್ಲೈತಿ, ಬೆಂಗಳೂರಾಗೈತಿ. ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋ ಯೂರಾಲಜಿ, ಏನು ಕಿಡ್ನಿ ಪ್ರಾಬ್ಲಮ್ ಆದ್ರೆ ಅದೆಲ್ಲೈತಿ, ಬೆಂಗಳೂರಾಗೈತಿ. ಇದು ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಎಲ್ಲೈತಿ, ಬೆಂಗಳೂರಾಗೈತಿ. ಇವೆಲ್ಲ ಕ್ಯಾನ್ಸರ್ ಹಾಸ್ಪಿಟಲ್ ನಮಗೆಲ್ಲ ಇವೆಲ್ಲ ಬೇಕಲ್ಲ ಉತ್ತರ ಕರ್ನಾಟಕ ಜನ. ಒಂದ್ ಸರ್ತಿ ನಾವು ಬೆಂಗಳೂರಿಗೆ ಹೋದ್ರೆ ಎಷ್ಟು ಖರ್ಚಾಗ್ತೈತಿ ಜನಕ್ಕೆ, ಎಷ್ಟು ತೊಂದರೆ ಐತಿ. ಇಂಥ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಫೋಕಸ್ ಮಾಡಿ ಇಲ್ಲಿ ತೊಗೊಂಬಂದ್ರೆ ಇಲ್ಲಿ ಜನರಿಗೆ ಅನುಕೂಲ ಆಕೈತಿ, ಅದ್ರ ಜೊತೆ ಡೆವಲಪ್ಮೆಂಟ್ ಆಗ್ತೈತಿ. ಇವತ್ತು ಹಾರ್ಟಿಕಲ್ಚರ್, ಇವತ್ತು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಾಗ ಹಾರ್ಟಿಕಲ್ಚರ್ ನಾವು ಡೆವಲಪ್ಮೆಂಟ್ ಮಾಡೋಕೆ ಅವಕಾಶ ಐತಿ. ಇದನ್ನ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಬೇಕು, ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಬೇಕು. ದಾಳಿಂಬೆ, ನಿಂಬು, ದ್ರಾಕ್ಷಿ, ಮಾವಿನ ಹಣ್ಣು, ನಮ್ಮ ಧಾರವಾಡದ ಮಾವಿನ ಹಣ್ಣು ಅಲ್ಫಾನ್ಸು ಇಡೀ ದೇಶದಲ್ಲಿ ಬೆಸ್ಟ್ ಅಲ್ಫಾನ್ಸು. ನಾವು ರತ್ನಗಿರಿ ಅಲ್ಫಾನ್ಸೋ ಅಂತ ಹೇಳ್ತಾರೆ, ಆದರೆ ಆಕ್ಚುಲಿ ಕ್ವಾಲಿಟಿ ನೋಡಿದ್ರೆ ಧಾರವಾಡ ಅಲ್ಫಾನ್ಸೋ ಇಸ್ ಬೆಟರ್ ದನ್ ಧಾರವಾಡ ಮಾವು ಏನೈತಿ ಅದಕ್ಕೆ. ಆದ್ರೆ ಮಾರ್ಕೆಟ್ ಅಲ್ಲಿ ಐತಿ, ಮಾವಿನ ಮಾರ್ಕೆಟ್ ಕೋಲಾರದಲ್ಲಿ. ನಮಗೆ ಕೋಲಾರದ ಬಗ್ಗೆ ಕಂಪ್ಲೇಂಟ್ ಇಲ್ಲ, ಧಾರವಾಡಕ್ಕೂ ಮಾಡ್ರಿ. ಧಾರವಾಡದ ಸುತ್ತಮುತ್ತಲು ನೀವು ಇಲ್ಲಿಂದ ಹೋದ್ರೆ ಬರೇ ಮಾವಿನ ಗಿಡ ಕಾಣಿಸ್ತಾವ. ಅಲ್ಫಾನ್ಸೋ ಮಾಡಬೇಡಿ ಅಂತ ಹೇಳಿಲ್ಲಲ್ಲ, ಮಾಡಿ. ಫೋಕಸ್ ಇಲ್ಲ. ಇವತ್ತು ನಾವು ಹೇಳಿದ್ವಲ್ಲ, 100 ರೂಪಾಯಿ ಬಂತಂದ್ರೆ 100 ರೂಪಾಯಿದಲ್ಲಿ ನೀವು ಈಕ್ವಲ್ ಹಂಚಿ ಬಿಡ್ತೀರಿ. ಅಲ್ಲಿಗೆ ಇಸ್ಬೇಕು. ಇವತ್ತು ಎಷ್ಟು ದುಡ್ಡು ಕೊಡ್ತೀರಿಪ್ಪ ಬೆಳಗಾಮಕ್ಕ, ನಮ್ಮ ಧಾರವಾಡಕ್ಕ, ಗುಲ್ಬರ್ಗಕ್ಕ, ಬಳ್ಳಾರಿಗೆ, ನಮ್ಮ ನಗರದ ಡೆವಲಪ್ಮೆಂಟ್ಗಳಿಗೆ ಎಷ್ಟು ಕೊಟ್ಟಿರಿ, ಬೆಂಗಳೂರಿಗೆ ಎಷ್ಟು ಕೊಟ್ಟಿರಿ, ವಿಚಾರ ಮಾಡಿರಲ್ಲ. ಸೊ ಈಗ ಏನಾಗೈತಿ, 9 ಗಂಟೆಗೆ ಬಂದಿದ್ದಾರೆ. ಅಲ್ಲ, 1 ನಿಮಿಷ. ಅಲ್ಫೋನ್ಸ್ ಅನ್ನೋದೇ ಮತ್ತೆ ಹಸಿವು ಜಾಸ್ತಿ ಆಯ್ತು ಎಲ್ಲರಿಗೆ, ಎಲ್ಲ ಹೊರಟಿದ್ದಾರೆ ರೆಡಿ ಆಗ್ಲಿಕ್ಕೆ. ಅಧ್ಯಕ್ಷರ ಒಂದು ಫ್ಯಾಮಿಲಿ ಒಳಗ ಐತಲ್ಲ, ನಾನು ಹೇಳ್ತಾ 1:40 ಒಂದು ಫ್ಯಾಮಿಲಿಯಲ್ಲಿ ಆಯ್ತು. ಒಂದು ಫ್ಯಾಮಿಲಿಯಲ್ಲಿ 20 ಎಕರೆ ಜಾಗ ಇತ್ತಂತ. ಒಂದು ಕುಟುಂಬದಲ್ಲಿ 20 ಎಕರೆ ಜಾಗ ಇತ್ತು. ಅವ್ರು ಒಣ ಬೇಸಾಯ ಇತ್ತು. ಅವರೆಲ್ಲ 4 ಮಂದಿ ಬ್ರದರ್ಸ್ ಕೂಡಿ ಡಿಸೈಡ್ ಮಾಡಿದ್ರು, ಆತ್ಮ ನೀರಾವರಿ ಮಾಡೋಣ ಅಂತ ಹೇಳಿ. 4 ಎಕರೆ ಅವರು ನೀರಾವರಿ ಶುರು ಮಾಡಿದ್ರು. 4 ಎಕರೆ ನೀರಾವರಿ ಆಗಿ ಅದು ಸಂಪತ್ತಾಯ್ತು. ಇವತ್ತು ಆ ಬಂದಂತ ಸಂಪತ್ತು ಅದ 4 ಎಕರೆದಾಗ ಹಾಕ್ತಾರೋ ಅಥವಾ ಬಾಜುಕ 5ನೇ ಎಕರೆ, 6ನೇ ಎಕರೆ, 10ನೇ ಎಕರೆ, 20ನೇ ಎಕರೆ ತನಕ ನೀರಾವರಿ ಮಾಡ್ತಾರೆ. ಮಾಡ್ಬೇಕಲ್ಲ.
ಇವತ್ತು ನಾವು ಇಡೀ ಉತ್ತರ ಕರ್ನಾಟಕ, ಇಡೀ ದಕ್ಷಿಣ ಕರ್ನಾಟಕ, ನಿಮ್ಮ ಕೋಸ್ಟಲ್ ಕರ್ನಾಟಕ ಎಲ್ಲರೂ ಕೂಡಿ ನಾವು ಬೆಂಗಳೂರಲ್ಲಿ ನೀರಾವರಿ ಮಾಡಿದ್ದೇವೆ. ಬೆಂಗಳೂರು ಬೆಳೆಸೇವೆ. ಇವತ್ತು ಅದ್ರ ಉತ್ಪನ್ನ ನಮಗೂ ಬರ್ಬೇಕಲ್ಲ, ನಾವು ನೀರಾವರಿ ಆಗ್ಬೇಕಲ್ಲ, ನಾವು ಬೆಳವಣಿಗೆ ಆಗ್ಬೇಕಲ್ಲ. ನಾವು ಯಾವಾಗ ಆಗೋದು? ಆ ಡೆವಲಪ್ಮೆಂಟ್ ಆಗಿದ್ದಂಥ ದುಡ್ಡು ಮತ್ತು ಅಲ್ಲೇ ಹೋಗ್ಕೊಂತ ಹೋದ್ರೆ ನಾವು ಯಾವಾಗ ಡೆವಲಪ್ಮೆಂಟ್ ಆಗೋದು? ಇವತ್ತು ಇಡೀ ರಾಜ್ಯ ಅದಕ್ಕೆ ತ್ಯಾಗ ಮಾಡೈತಿ. ಇಡೀ ರಾಜ್ಯ ನಮ್ಮ ಬೆಂಗಳೂರು ಅಂತ ಹೆಮ್ಮೆ ಪಡ್ತೈತಿ. ಇಡೀ ರಾಜ್ಯಕ್ಕೆ ನಾವು ಕಾಂಟ್ರಿಬ್ಯೂಷನ್ ಮಾಡೇವೆ. ಅದಕ್ಕೆ ಅದ್ರ ಬೆನಿಫಿಟ್ ನಮಗೂ ಕೂಡ ಬರಬೇಕು. ಬೇರೆ ರೀತಿಯ ಇಂಡಸ್ಟ್ರಿಗಳು ಇಲ್ಲಿ ಬರಬೇಕು. ಬೆಂಗಳೂರಿನ ಬೆನಿಫಿಟ್ ರಾಜ್ಯಕ್ಕೆ ಸಿಗ್ತಾ ಇದೆ ಅಲ್ಲ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಅದು ಸಿಗ್ಬೇಕಂತ ಇವತ್ತು ಇಂಡಸ್ಟ್ರಿ FMCG ಕ್ಲಸ್ಟರ್ ಇಲ್ಲಿ ನಮ್ಮ ಧಾರವಾಡದಲ್ಲಿ ಪ್ಲಾನ್ ಮಾಡಿದೆ. ಇವತ್ತು ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಇಲ್ಲ, ಅಲ್ಲಿ ಜಾಗ ಅಕ್ವೈರ್ ಮಾಡಿದ್ದು ನನಗೊಂದ್ಸಿದ ಮಟ್ಟಿಗೆ 20-25 ಲಕ್ಷ ರೂಪಾಯಿಗೆ ಜಾಗ ಅಕ್ವೈರ್ ಮಾಡಿದ್ದು. ಇವತ್ತು ಭಾಳ ತ್ರಾಸಪಟ್ಟು FMCG ಕ್ಲಸ್ಟರ್ ನಾವು ಉತ್ತರ ಕರ್ನಾಟಕದಲ್ಲಿ ತೊಗೊಂಬರಕ್ಕೆ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಮಾಡಿದ್ವಿ. FMCG ಕಂಪ್ನಿಗಳು ಬರಕ್ಕೆ ತಯಾರದಾವ. 90 ಲಕ್ಷ ರೂಪಾಯಿಗೆ ಅವ್ರಿಗೆ ಹೂ ಅನ್ಸಿದ್ವಿ ಲ್ಯಾಂಡ್ ತೊಗೊಳಕ್ಕೆ. ಇವತ್ತು ಒಮ್ಮೆಗೆ 1,35,00,000 ರೂಪಾಯಿ ಅದನ್ನ ಲ್ಯಾಂಡ್ ರೇಟ್ ಇದು ಮಾಡಿದಾರೆ. ಹೆಂಗೆ ಅದು ಇಷ್ಟು ಮಾಡಿದ್ರೆ ಇಂಡಸ್ಟ್ರಿಗಳು ಹೆಂಗೆ ಬರ್ತಾವೆ? ಇದ್ರ ಬಗ್ಗೆ ನಮ್ದೇನಾದರೂ ವಿಚಾರ ಬೇಕಲ್ಲ. ಸೊ ಇದಕ್ಕೆ ಅದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ರಿ ಅಂತ ನಾನು ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಈ ಟೈಮ್ದಲ್ಲಿ ಕೇಳ್ಕೊತೇನೆ. ಬಳ್ಳಾರಿಯಲ್ಲಿ ದೊಡ್ಡ ಪ್ರಮಾಣದ ಜಿಂದಾಲ್ ಅಂತ ಇಂಡಸ್ಟ್ರಿ ಐತೆ. ಅದ್ರ ನಂಬರ್ 2, ನಂಬರ್ 3 ಕಂಪ್ನಿಗಳು ಬರ್ಬೇಕಲ್ಲ. ಅದೇ ರೀತಿ ಹೈದರಾಬಾದ್ಗೆ ಸಮೀಪ ಗುಲ್ಬರ್ಗದಲ್ಲಿ ಫಾರ್ಮಾ ಕಂಪ್ನಿಗಳು ಬರಬೇಕು. ಇವತ್ತು ವರ್ಷದ ಕೊನೆಗೆ ನಾವಿಲ್ಲೇ ಕೂಡ್ತೇವೆ. 2 ವಾರ ಡಿಸ್ಕಷನ್ ಆಕೈತಿ. ಅದ್ರಾಗ 2 ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ತೈತಿ. ಆ ಚರ್ಚೆ ಆಗ್ಬೇಕಾದ್ರೆ ಈಗ ನೋಡ್ರಿ ಅಲ್ಲಿ ಹೆಂಗದಾರ, ಯಾವ ಮಿನಿಸ್ಟರ್ ಇರುದಿಲ್ಲ, ಯಾವ ಮುಖ್ಯಮಂತ್ರಿ ಇರುದಿಲ್ಲ, ಯಾರು ಇರುದಿಲ್ಲ. ಪಿಕ್ನಿಕ್ಗೆ ಬಂದಂಗೆ ಎಲ್ಲರೂ ವರ್ಷದ ಕೊನೆಗೆ ಇಲ್ಲಿ ಬರ್ತಾರ, ಹಾಲಿಡೇ ಮಾಡ್ತಾರ, ಹೋಗ್ತಾರ. ನಾವು ಮಾತಾಡ್ತೀವಿ, ಇದ್ರ ಕನ್ಕ್ಲೂಷನ್ ಆಗೋದಿಲ್ಲ. ಮಾನ್ಯ ಅಧ್ಯಕ್ಷರ, ನಾವು ವಿನಂತಿ ಮಾಡ್ಕೊಂತೀನಿ, ನೀವು ಕಳಕಳಿ ಇದ್ದವರದಿರಿ, ಸಮಾಧಾನ ಇದ್ದವರದಿರಿ, ಎಲ್ಲರದು ಮಾತು ಕೇಳ್ತೀರಿ. ನೀವು ಒಂದು ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಡ್ರಿ. ಇವತ್ತು ನಾವು ಉತ್ತರ ಕರ್ನಾಟಕದ ಬಗ್ಗೆ ಇಲ್ಲೇನು ಡಿಸ್ಕಷನ್ ಆಗೈತಿ, ಇದ್ರದ್ದು ಮಿನಿಟ್ಸ್ ಆಗಬೇಕು. ಇದ್ರ ಮೇಲೆ ಮುಖ್ಯಮಂತ್ರಿಗಳು ತಮ್ಮ ಉತ್ತರ ಕೊಡ್ಬೇಕಾದ್ರೆ ಆಕ್ಷನ್ ಪ್ಲಾನ್ ನಾವು ಮಾಡ್ಬೇಕು. ಇದನ್ನ ನಾವು ರಿವ್ಯೂ ಮಾಡ್ಬೇಕು. ನೆಕ್ಸ್ಟ್ ನಮ್ದು ಸೆಷನ್ ಇದ್ದಾಗ ಒಂದಿನ ನಾವು ಏನು ಹೋದ ಸರ್ತಿ ಡಿಸ್ಕಷನ್ ಮಾಡಿದ್ವಿಪ್ಪ, ಅದರಲ್ಲಿ ಏನು ರಿಸಲ್ಟ್ ಬಂತು, ಇದನ್ನ ನೀವು ಮಾಡಿದ್ರಿ ಅಂತಂದ್ರೆ ನಿಜವಾಗಿ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತೈತಿ. ಏಕೀಕರಣ ಆಗಿ ಅಖಂಡ ಕರ್ನಾಟಕ ಏನು ಉದಯ ಆಗೈತಿ, ಅದ್ರದ ಭಾಗವಾಗಿ ನಾವೆಲ್ಲ ಅದೇವಿ. ನಮಗೂ ಕೂಡ ಸಾರ್ಥಕತೆ ಸಿಕ್ಕಂಗೆ ಆಗ್ತೈತಿ. ಮಾನ್ಯ ಅಧ್ಯಕ್ಷರೇ, ನೀವು ಇನ್ನೂ ಹೆಚ್ಚು ಬಹಳಷ್ಟು ವಿಷಯಗಳನ್ನ ನನಗೆ ಮಾತಾಡೋದು, ನೀವು ಟೈಮದ ಅಭಾವ ಈ ಸಣ್ಣ ಸಮಯದಲ್ಲಿ ಸಮಗ್ರ ಎಲ್ಲಾ ವಿಚಾರ ಕೂಡ ತಾವು ಹೇಳಿದ್ದೀರಿ.